You gave me promo card. You believe in manifestation? ಫಸ್ಟ್ ಆಫ್ ಆಲ್ ಮೋಟಿವೇಶನ್ ಕೊಡೋದೇ ವೇಸ್ಟ್ ಅಂತ ಝೀರೋ ಕಾನ್ಫಿಡೆನ್ಸ್ ಆನ್ ಮೀ ಬಿಕಾಸ್ ನನಗೆ ಮುಂಚೆ ಯಾವ ಥರ ಇತ್ತು ಅಂದರೆ ನನಗೆ ನಾನೇ ನೋಡಬೇಕಾದ್ರೆ ನನಗೆ ಅನ್ನಿಸ್ತಿತ್ತು ಲೈಕ್ ದಿಸ್ ನಾಟ್ ಮೈ ಫಿಸಿಕ್ ಆ್ಯಂಡ್ ದಿಸ್ ಇಸ್ ನಾಟ್ ಅಂದರೆ ನನ್ನ ಲುಕ್ ಆಗಿರ್ಬೋದು ನನ್ನ ಫಿಸಿಕ್ ಆಗಿರ್ಬೋದು ತುಂಬ ಜನ ನನಗೆ ಟೀಸ್ ಮಾಡ್ತಿದ್ರು ಬರೀ ಉದ್ದ ಇದೆಯಾ ಅಂದರೆ ಸಣ್ಣಕ್ಕಿದೆಯಾ ಈ ಥರ ಇದೆಯಾ ಆ ಥರ ಇದೆಯಾ ಒಂದು ಬುಕ್ಕಲ್ಲಿ ರ್ಯಾಂಡಮ್ ಆಗಿ ಐ ವಾಂಟ್ ಬಿ ಆ್ಯಕ್ಟರ್ ದಿಸ್ ಇಯರ್ ಅಂತ ಬರ್ತಿದ್ದೆ ಅದನ್ನು ಹಾಗೆ ಇಟ್ಕೊಂಡಿದ್ದೆ ಬಟ್ ಆ ಇಯರ್ ಎಂಡ್ ನಾನು ಆ್ಯಕ್ಟರ್ ಆಗಿದ್ದೀನಿ ಅಗೇನ್ ಚೀಟಿ ನನ್ನ ಕೈಯಲ್ಲಿದೆ. ನಿಮ್ಸ್ ಟೈಮ್ ನೀವು ತಗೊಳ್ದೆ ನಾನು ಅಲ್ಲಿ ಬಂದು ಹೋಗಿ ಮಾತಾಡಿದೆ ಅವರೇ ಮಾತಾಡ್ತಿಲ್ಲ ನೀನ್ ಯಾಕೆ ಮಾತಾಡ್ತಾರೆ ಒಂದು ಪ್ರಶ್ನೆ ಮಾಡಿದ್ರೆ ದಿಸ್ ಇಸ್ ಲೈಕ್ ಟೂ ಮಚ್ ಮ್ಯಾನ್. ಯಾರ ಮಾತು ಕೇಳಬೇಡಿ ನಂತರ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಡಿಟಾಕ್ಸ್. ನಾನು ನಿಮ್ಮ ಪಾಡ್ಕಾಸ್ಟ್ ಹೋಸ್ಟ್ ದಿಶಾ ಉಮೇಶ್. ಇವತ್ತಿನ ಗೆಸ್ಟ್ ತುಂಬ ಸ್ಪೆಷಲ್ ಆಗಿದ್ದಾರೆ. ಯಾಕೆಂದರೆ ನಾನು ರೀಸೆಂಟ್ಲಿ ಹಾಕಿರೋ ಎಲ್ಲ ಯೂಟ್ಯೂಬ್ ವಿಡಿಯೋಸಲ್ಲಿ ಕಮೆಂಟ್ ಮಾಡ್ತಿದ್ದಾರೆ ಪ್ಲೀಸ್ ಇವ್ರನ್ನ ಕರೆಸಿ ಅಂತ. ಆ್ಯಂಡ್ ಫೈನಲಿ ಹಿ ಈಸ್ ಹಿಯರ್. ತುಂಬ ಸೀರಿಯಲ್ಸ್ ಮತ್ತು ಮೂವೀಸ್ ಮಾಡಿ ನಿಮ್ಮೆಲ್ಲರ ಪ್ರೀತಿನ ಪಡೆದಿದ್ದಾರೆ. ಹಿ ಇಸ್ ನನ್ ಅದರ್ ದ್ಯಾನ್ ಅ ವೆರಿ ಟ್ರೂ ಜೆಂಟಲ್ಮನ್, ದಿಲೀಪ್ ಶೆಟ್ಟಿ. ಹಾಯ್ ದಿಲೀಪ್. I'm good. How are you? Good. Okay, so Dilip, I have so many questions for you. I thought. Okay. Main question ಏನಂದ್ರೆ ಫಸ್ಟ್ ನಿಮ್ ಕೊಡ್ಲಿ ಕಿಚನ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಅಲ್ಲ, ಫಸ್ಟ್ ಆಫ್ ಆಲ್ ನನಗೆ ಅಡುಗೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಟು ಬಿ ಹಾನೆಸ್ಟ್. ಯಾಕಂದರೆ ನನಗೆ ಬೇಸಿಕ್ಸ್ ಬರ್ತಾ ಇತ್ತು. ನಾರ್ಮಲಿ ನಮ್ಮ ಊರ ಕಡೆ ಅಮ್ಮನೇ ಜಾಸ್ತಿ ಕುಕ್ ಮಾಡಿ ಪ್ರಿಪೇರ್ ಮಾಡಿ ಆ ಥರ ಕೊಡೋರು. ಈವನ್ ದುಬೈಲಿ ಒಬ್ಬನೇ ಇದ್ದಾಗ ಕೂಡ ಯಾವತ್ತು ಕುಕ್ ಮಾಡಬೇಕು ಅಂತ ಅನಿಸಿರ್ಲಿಲ್ಲ, ಹೋಟೆಲ್ ಇತ್ತು ಸೊ ಆ ಥರ. ಬಟ್ ಕ್ವಾಟ್ಲೆ ಕಿಚನ್ ಅಂತ ಬಂದಾಗ ಒಂದು ಟ್ರೈ ಮಾಡೋಣ ಅಂತ ಐ ಗಿವನ್ ಅ ಟ್ರೈ. ಬಟ್ ಏನೋ ಗೊತ್ತಿಲ್ಲ, ಅದು ಹೋಗ್ತಾ ಹೋಗ್ತಾ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸೋಕ್ಕೆ ಶುರುವಾಯಿತು. ಸೊ ಕುಕ್ಕಿಂಗ್ ಮೇಲೆ ಒಂದು ಸ್ಪೆಷಲ್ ಇಂಟ್ರೆಸ್ಟ್ ಬಂತು. ಸೊ ಆ ಎಕ್ಸ್ಪೀರಿಯನ್ಸ್ ಒಂದು ಡಿಫ್ರೆಂಟ್ ಆಗಿತ್ತು. ಯಾಕಂದರೆ ನಾನು ಹೊರಗಡೆ ತಿನ್ನೋದು ಕಮ್ಮಿ ಮಾಡಿದ್ದೀನಿ ಆ್ಯಂಡ್ ಮನೇಲಿ ಕುಕ್ ಮಾಡಿ ತಿಂತಾ ಇದ್ದೀನಿ. ದಿಸ್ ಆಲ್ ಹ್ಯಾಪನ್ ಅಂದರೆ ಇದು ಆಗಿರೋದು ಕ್ವಾಟ್ಲೆ ಕಿಚನಿಂದ. ಸೊ ಅದಕ್ಕೋಸ್ಕರ ಐ ಶುಡ್ ಥ್ಯಾಂಕ್ ದೆಮ್ ಫಾರ್ ದ್ಯಾಟ್ ರೀಸನ್. ಅಗೇನ್ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ನೀವು ಕೂಡ ಇದ್ರಿ ಅಲ್ಲಿ ಆ್ಯಂಡ್ ಎಕ್ಸಾಕ್ಟ್ಲಿ. ಸೊ ಬಟ್ ಅದೇ 2-3 ವೀಕ್ಸ್ ನಿಮ್ ಜೊತೆ ಅಂದ್ರೆ ಕ್ವಾಟ್ಲೆ ಕಿಚನ್ ಒಂದ್ಸರಿ ಇದಾಗಿತ್ತು ಅನ್ಸುತ್ತಲ್ಲ. Only once. Both of us were like so like. ಎಕ್ಸಾಕ್ಟ್ಲಿ. ಸೊ ಅಂದ್ರೆ ಆ ಜರ್ನಿನ ಒಂಥರ ಡಿಫ್ರೆಂಟ್ ಆಗಿತ್ತು. ಯಾಕಂದ್ರೆ ನಾನು ಇಲ್ಲಿವರೆಗೂ ಶೋ ಮಾಡಿರೋದಕ್ಕೂ ಕ್ವಾಟ್ಲೆ ಕಿಚನ್ ಟೋಟಲ್ ಡಿಫ್ರೆಂಟ್ ಫೇಸ್ ಅಂತ ಹೇಳ್ಬೋದು. ಯಾಕಂದ್ರೆ ಬೀಯಿಂಗ್ ಇವಾಗ ಕುಕ್ಕಿಂಗ್ ನಾಲೆಜ್ ಇಲ್ದೇನೆ ಇವಾಗ ಅಷ್ಟೆಲ್ಲ ಕುಕ್ ಮಾಡಿ ಸೆಕೆಂಡ್ ಪ್ಲೇಸ್ ಬರೋದಂದ್ರೆ ಒಂದು ದೊಡ್ಡ ಅಚೀವ್ಮೆಂಟ್. ಸೊ ಇಟ್ ವಾಸ್ ಅ ವೆರಿ ಗುಡ್ ಜರ್ನಿ ಫಾರ್ ಮಿ. Yeah, I mean, even though you're telling them cooking experience irlilla, but you used to cook so well. If you remember me and Nivi, some of us we used to always come yella table go hogi. Exactly. Your table, Chandan's table, and Raghu. No, Raghu and wait, what is his name? I forgot his name. Whose name? Chatapata Chatra. Oh yeah. Sorry. I'll tell you. ಚಂದಣ್ಣ ನೋಡ್ತಾ ಇರಿ ಇದನ್ನ. ಓಕೆನಾ? ಚಂದಣ್ಣ ಸಿಯರ್. ನಿಮ್ ಟೇಬಲ್, ಚಂದನ್ಸ್ ಟೇಬಲ್, ರಘು ಸರ್ ಟೇಬಲ್ ಅಂಡ್ ಚಂದ್ರನ ಟೇಬಲ್ ಹೋಗಿ ಯಾವಾಗ್ಲೂ ತಿಂತಾವೆ. ಸೊ ಯು ವರ್ ಡೆಫಿನೆಟ್ಲಿ ಲೈಕ್ ಕುಕಿಂಗ್ ರಿಯಲಿ ವೆಲ್. ಸೊ ಐವ್ ಆಲ್ವೇಸ್ ಹ್ಯಾಡ್ ದಿಸ್ ಥಾಟ್ ಏನಂದ್ರೆ ನೀವು ಇವಾಗ ಮೂವೀಸು ಮಾಡಿದ್ದೀರಾ, ಸೀರಿಯಲ್ಸು ಮಾಡಿದ್ದೀರಾ ಅಲ್ಲ. ವಾಟ್ ಯು ಫೈಂಡ್ ಲೈಕ್ ಎನಿ ಡಿಫ್ರೆನ್ಸ್ ಇನ್ ದ ವರ್ಕ್ ಕಲ್ಚರ್ ಆಗಿರಲಿ ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗೆ ಅನ್ಸಿದೆ ಅದರಲ್ಲಿ? ತುಂಬಾನೇ ಡಿಫ್ರೆನ್ಸ್ ಇದೆ. ಇವಾಗ ಸೀರಿಯಲ್ ಅಂತ ಅಂದಾಗ ನಮಗೆ ವರ್ಕಿಂಗ್ ಅವರ್ ತುಂಬಾ ಜಾಸ್ತಿ ಇರುತ್ತೆ ಆ್ಯಂಡ್ ವಿ ಹ್ಯಾವ್ ಟು ಶೂಟ್ ಸಮ್ ಟೈಮ್ 12 ಸೀನ್ಸ್ ಆಗಿರ್ಬೋದು ಅಥವಾ 14 ಸೀನ್ಸ್ ಡಿಪೆಂಡ್ಸ್. ಸೊ ತುಂಬಾ ಸೀನ್ಸ್ ಮಾಡೋಕ್ಕೆ ಇದಿರುತ್ತೆ. ಸೊ ಹಾಗಾಗಿ ನಮಗೆ ತುಂಬ ಅಂದರೆ ಚೇಂಜಸ್ ಆಗಿರ್ಬೋದು ಆ್ಯಂಡ್ ತುಂಬ ಇಂಪ್ರೂವೈಸೇಷನ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಮೂವಿಲಿ ಒಂದು 2 ಸೀನ್ಸ್ ಇರುತ್ತೆ ಫ್ರಮ್ ಹೋಲ್ ಡೇ. ಸೊ ಆ 2 ಸೀನ್ಗೆ ನೀವು ಎಷ್ಟು ಬೇಕು ಅಷ್ಟು ಇಂಪ್ರೂವೈಸೇಷನ್ ಮಾಡ್ಕೋಬೋದು ಆ್ಯಂಡ್ ಯು ಹ್ಯಾವ್ ಲಾಟ್ ಆಫ್ ಸ್ಪೇಸ್. ಆ್ಯಂಡ್ ಮೂವಿ ಯಾವ ಥರ ಅಂದರೆ ಇವತ್ತು ಏನಾದ್ರು ಸ್ವಲ್ಪ ಚೆನ್ನಾಗಿ ಬಂದಿಲ್ಲ ಅಂದರೂ ನಿಮ್ಗೆ ಅದು ಗಿಲ್ಟ್ ಇದ್ದೇ ಇರುತ್ತೆ. ಓಕೆ, ದಿಸ್ ಒನ್ ಚಾನ್ಸ್, ಇದ್ರಲ್ಲಿ ಚೆನ್ನಾಗಿ ಮಾಡ್ಬೋದಿತ್ತು, ಇಲ್ಲೆಲ್ಲೋ ಮಿಸ್ ಹೊಡಿತಲ್ಲ ಅಂತ. ಬಟ್ ಸೀರಿಯಲ್ ಯಾವ ಥರ ಅಂದರೆ ಇವತ್ತು ಒಂದು ಸೀನ್ ಚೆನ್ನಾಗಿ ಆಗಿಲ್ಲ ಅಂದರೆ ದರ್ ಇಸ್ ಆಲ್ವೇಸ್ ಚಾನ್ಸ್ ಯು ಕ್ಯಾನ್ ಡೂ ಇಟ್ ಬೆಟರ್ ಬಿಕಾಸ್ ಅದು ಲಾಂಗ್ ಜರ್ನಿ. ಬಟ್ ಮೂವಿ ಆ ಥರ ಅಲ್ಲ, ಒಂದ್ಸರಿ ಥಿಯೇಟ್ರ್ ಬಂದು ಹೋಯ್ತು. ಸೊ ತುಂಬಾ ವರ್ಕ್ ಡಿಫ್ರೆನ್ಸ್ ಇದೆ. ಯಾಕಂದರೆ ಕ್ಯಾಮ್ರಾ ಆಗಿರ್ಬೋದು, ಈವನ್ ಲೈಟಿಂಗ್ಸ್ ಆಗಿರ್ಬೋದು, ದಟ್ ಹೋಲ್ ಸೆಟ್ ಒಂಥರ ನಮಗೆ ಡಿಫ್ರೆಂಟ್ ಫೀಲ್ ಕೊಡುತ್ತೆ. ಓಕೆ ಅಂದರೆ ಯು ಕಾಂಟ್ ಎಕ್ಸ್ಪ್ಲೇನ್, ಲೈಕ್ ಮೂವಿ ಎಕ್ಸ್ಪೀರಿಯನ್ಸ್ ಒಂಥರ ಡಿಫ್ರೆಂಟ್. ಆ್ಯಂಡ್ ಸೀರಿಯಲ್ ಅದೇ 12 ಸೀನ್ ಆ ಟಾರ್ಗೆಟ್ ಇರುತ್ತೆ. ಸೊ ಅದನ್ನು ಫಿನಿಶ್ ಮಾಡಲೇಬೇಕು. ಸೊ ಕಂಟಿನ್ಯೂಸ್ ಶೂಟಿಂಗ್ ನಡೀತಾನೆ ಇರುತ್ತೆ ವಿದೌಟ್ ಬ್ರೇಕ್. ಸೊ ಸ್ವಲ್ಪ ಹೆಕ್ಟೆಕ್ ಈ ಕಡೆ ಜಾಸ್ತಿ ಇರುತ್ತೆ.
ಬಟ್ ಡೂ ಯು ಆಲ್ಸೋ ಫೀಲ್ ಲೈಕ್ ಇವಾಗ ಸೀರಿಯಲ್ ಅಂದರೆ ಒಂದು ಲಾಂಗ್ ಕಮ್ಯುನಿಟಿನ ಲಾರ್ಜರ್ ಕಮ್ಯುನಿಟಿನ ನೀವು ಬಿಲ್ಡ್ ಮಾಡ್ಬೋದು, ಯಾಕಂದ್ರೆ ಅವ್ರು ನಿಮ್ಮನ್ನ ಡೈಲಿ ನೋಡ್ತಿದ್ದಾರೆ. ಸೊ ಆಡಿಯನ್ಸ್ ವೈಸ್ ಆಲ್ಸೋ ಡು ಯು ಥಿಂಕ್ ದೇ ರಿಲೇಟ್ ಮೋರ್ ಟು ಯುವರ್ ಮೂವಿ ಕ್ಯಾರೆಕ್ಟರ್ ಆರ್ ಸೀರಿಯಲ್ ಕ್ಯಾರೆಕ್ಟರ್? ಇಲ್ಲ, ಯಾಕಂದ್ರೆ ಇವಾಗ ಹೇಗಾಗುತ್ತೆ ಅಂದ್ರೆ, ಇವಾಗ ಸೀರಿಯಲ್ ಒಂದು ಜರ್ನಿ ಅಂತ ಹೇಳಿದಾಗ, ಸೊ ಆ ಜರ್ನಿ ಕಂಪ್ಲೀಟ್ ಆದ ಕೂಡಲೇ ಜನನು ಮರೀತಾರೆ ಫಾರ್ ಸಮ್ ಟೈಮ್. ಸೊ ಅಗೇನ್ ಸ್ವಲ್ಪ ಟೈಮ್ ಬಿಟ್ಟು ನೀವು ಬೇರೆ ಕ್ಯಾರೆಕ್ಟರ್ ಬಂದಾಗ ಅವ್ರು ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಬಟ್ ನನಗೆ ನೀನು ಅದನ್ನ ಅದು ಒಂದು ಕ್ಯಾರೆಕ್ಟರ್ ಅನ್ಸುತ್ತೆ ಇವಾಗ್ಲೂ. ಯಾವುದೇ ಸೀರಿಯಲ್ ಮಾಡಿದ್ರು ಅದೊಂದು ಕ್ಯಾರೆಕ್ಟರ್ ಇವಾಗ್ಲೂ ಮತ್ತೆ ಮತ್ತೆ ಪಾಪ್ ಔಟ್ ಆಗ್ತಾನೆ ಇದೆ. ಅಂಡ್ ಆಲ್ಮೋಸ್ಟ್ 1 year ಆಗ್ತಾನೆ ಬಂತು. ಬಟ್ ಸ್ಟಿಲ್ ಆ ಕ್ಯಾರೆಕ್ಟರ್ ಮಾತ್ರ ನನ್ನ ಹಾಗೆ ಒಂಥರ ಪರ್ಮನೆಂಟ್ ಮಾಡಿದೆ. ಇವನ್ ಅದಕ್ಕೆ ಯೂಸ್ ಮಾಡೋ ಒಂದು ಖಡ್ಗ ಇದೆ. ಸೊ ಇಟ್ ಇಸ್ ಸ್ಟಿಲ್ ಮೈ ಹೋಮ್, ಅಂದ್ರೆ ಅದನ್ನ ಇಟ್ಕೊಂಡಿದ್ದೀನಿ. ಬಿಕಾಸ್ ದಟ್ ಸೀರಿಯಲ್ ವಾಸ್ ಸೋ ಸ್ಪೆಷಲ್ ಟು ಮೀ. ಸೊ ಅದರಿಂದ ಆ ಕ್ಯಾರೆಕ್ಟರ್ ಏನ್ ಯೂಸ್ ಮಾಡಿದೆ, ಆ ಕ್ಯಾರೆಕ್ಟರ್ ಖಡ್ಗ ಆಗಿರ್ಬೋದು, ಇನ್ನು ಹಾಗೆ ಇಟ್ಕೊಂಡಿದ್ದೀನಿ ಮನೆಯಲ್ಲಿ. ವಾವ್, ದಟ್ ಇಸ್ ಸೋ ನೈಸ್. ಸೊ ಯು ನೋ ವಾಟ್, ಇವಾಗ ಎಲ್ಲರೂ ಸೀರಿಯಲ್ಸ್ ಬಗ್ಗೆ ಜನರಲ್ ಕ್ವಶನ್ಸ್ ಕೇಳ್ತಾರೆ, ಬಟ್ ಇಸ್ ದೇರ್ ಎನಿಥಿಂಗ್ ಸೀರಿಯಲ್ ಬಗ್ಗೆ ಅದು ಯಾರಿಗೂ ಗೊತ್ತಿಲ್ಲದೆ ಇರೋದು ಏನಾದರೂ ಇದ್ರೆ ಹೇಳಿ. ನಾಟ್ ಜಸ್ಟ್ ಅಬೌಟ್ ಯೋರ್ ಸೀರಿಯಲ್, ಬಟ್ ಇನ್ ಜನರಲ್ ಸಮ್ ಇನ್ಸೈಡ್ ಸೀಕ್ರೆಟ್. ಇನ್ಸೈಡ್ ಸೀಕ್ರೆಟ್ಸ್ ಇವಾಗ ಎಲ್ಲ ಗುಡ್ ಅಂಡ್ ಬ್ಯಾಡ್ ಇದ್ದೇ ಇರುತ್ತೆ. ಇಟ್ ಈಸ್ ಲೈಕ್ ಹೌ ಯು ಬಿಲ್ಡ್ ಅಂತ. ಸೊ ನಾನು ಯಾವ ಥರ ಅನ್ಕೋತೀನಿ ಅಂದರೆ, ನಾವು ಕೆಲಸ ಮಾಡೋ ಜಾಗದಲ್ಲಿ ನಾವು ಯಾವ ಥರ ಇರ್ತೀವಿ, ಸೊ ಪೀಪಲ್ ರೆಸ್ಪಾಂಡ್ ಲೈಕ್ ದ್ಯಾಟ್. ಸೊ ಇಟ್ ಈಸ್ ನಾಟ್ ಲೈಕ್ ಓಕೆ ಎಲ್ಲರೂ ಬ್ಯಾಡ್. ಇವಾಗ ಯಾರು ಏನು ಫೋರ್ಸ್ ಮಾಡೋಕ್ಕಾಗಲ್ಲ ಅಥವಾ ಯಾರು ಏನು ಹೇಳೋಕ್ಕಾಗಲ್ಲ. ಬಟ್ ಕೆಲವೊಂದು ಸರಿ ಹಾಗೆ ಆಗುತ್ತೆ. ಅಂದರೆ ಕೆಲವೊಂದು ಹೊಸಬ್ರು ಆದಾಗ ದೇ ವಿಲ್ ಫೇಸ್ ಸೋ ಮೆನಿ ಥಿಂಗ್ಸ್. ಬಟ್ ಆ ಥರ ಎಕ್ಸ್ಪೀರಿಯನ್ಸ್ ನನಗೆ ಪರ್ಸ್ನಲ್ ಯಾವತ್ತೂ ಆಗಿರಲಿಲ್ಲ. ಆ್ಯಂಡ್ ಬಿಕಾಸ್ ಐ ನೋ ಮೈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಐ ನೋ. ಸೊ ಆ ಬೌಂಡ್ರಿ ಬಿಟ್ಟು ನಾನು ಹೋಗೋಕೆ ಇಷ್ಟಪಡಲ್ಲ. ಬಿಕಾಸ್ ಇವಾಗ ಸೀರಿಯಲ್ ಮಾಡೋಕ್ಕಿಂತ ಮುಂಚೆ ಐ ವಾಸ್ ಅನ್ ಅಕೌಂಟೆಂಟ್. ಸೊ ಕಾರ್ಪೊರೇಟ್ ವರ್ಲ್ಡಲ್ಲೂ ಕೆಲಸ ಮಾಡಿದ್ದೀನಿ. ಸೊ ಐ ಲೈಕ್ ಟು ಬಿ ಮೋರ್ ಪ್ರೊಫೆಷ್ನಲ್ ರಾದರ್ ದೆನ್ ಸಿಂಪ್ಲಿ ಶೂಟಿಂಗ್ ಅಥವಾ ಎಲ್ಲೂ ಹೋಗೋದಕ್ಕಿಂತ ಏನೇ ಇದ್ದು ನಾನು ಮುಂಚೆನೆ ಮಾತಾಡಿಕೊಂಡು ಐ ವಿಲ್ ಸೆಟ್ಲ್ ಇಟ್ ಡೌನ್. ಸೊ ಐ ಡೋಂಟ್ ವಾಂಟ್ ಟು ಕಾಂಪ್ಲಿಕೇಟ್ ಎನಿಥಿಂಗ್. ಅಂದರೆ ಕಾಂಪ್ಲಿಕೇಶನ್ ಆಗಿರ್ಬೋದು. ಇವಾಗ ಅದು ಕೆಲವೊಂದ್ಸರಿ ಏನಾಗುತ್ತೆ, ನಾವು ಒಂದು ಥೀಮ್ ಇಟ್ಕೊಂಡು ಹೋಗಲ್ಲ. ಸೊ ಎಂಟ್ರಿ ಆದಾಗ ಅಲ್ಲಿ ತುಂಬಾನೇ ಬೇರೆ ಅಬ್ಸ್ಟ್ರಾಕ್ಟ್ಸ್ ಇರುತ್ತೆ. ಸೊ ಅದನ್ನ ಫೇಸ್ ಮಾಡ್ಬೇಕಾದ್ರೆ ಎಲ್ಲರೂ ಪ್ರಾಬ್ಲಮ್ ಆಗೇ ಆಗುತ್ತೆ. ಮೇ ಬಿ ಯು ಆಲ್ಸೋ ಎಕ್ಸ್ಪೀರಿಯನ್ಸ್ ಸೋ ಮೆನಿ ಥಿಂಗ್ಸ್. ಸೊ ಹಾಗಾಗಿ ಅದು ಫಸ್ಟ್ ನಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇಟ್ಕೊಂಡು ಹೋದ್ರೆ, ಆ್ಯಂಡ್ ಇಫ್ ಯು ನೋ ವಾಟ್ ಯುವರ್ ಬೌಂಡ್ರಿ, ಕೆಲವೊಂದ್ಸರಿ ಅದು ನಮ್ಮ ಕೈ ಮೀರಿ ಹೋಗುತ್ತೆ, ಅದನ್ನ ಏನು ಮಾಡೋಕ್ಕಾಗಲ್ಲ. ಬಟ್ ಸಮ್ ಹೌ ಯು ಕ್ಯಾನ್ ಕಂಟ್ರೋಲ್ ಅಂತ. ಇವಾಗ ಹುಡುಗರಿಗೆ ಒಂಥರ ಬೇರೆ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ, ಹುಡುಗಿರಿ ಅಂತ ಬಂದರೆ ಅವ್ರಿಗೆ ಬೇರೆನೇ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಅವ್ರ ಎಕ್ಸ್ಪೀರಿಯನ್ಸ್ ಕಂಪೇರ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಾವು ಒಂದು 10% ಗಾನ್ ಥ್ರೂ ಆದರೆ ಅವರು ಕಂಡೀಷನ್ ಸ್ವಲ್ಪ ಬೇರೆ ಲೆವೆಲೇ ಇರುತ್ತೆ. ಬಟ್ ಅವರಿಗೆ ಸ್ಪೆಷಲಿ ಅವರಿಗೆ ನಾನು ತುಂಬಾ ಬೇಜಾರಾಗುತ್ತೆ ಕೆಲವೊಂದ್ಸರಿ. ಯಾಕಂದರೆ ನಾವು ಅದೇ ಒಂದು ಶರ್ಟ್ ಚೇಂಜ್ ಮಾಡ್ತೀವಿ, ಶರ್ಟ್ ಪ್ಯಾಂಟ್ ಚೇಂಜ್ ಮಾಡಿದ್ರೆ ವಿ ಆರ್ ಡನ್, ಒಂದು 2 minutesಲ್ಲಿ ಹಿಂಗೆ ಚೇಂಜ್ ಮಾಡ್ಕೊಂಡ್ಬರ್ತೀವಿ. ಬಟ್ ಅವರು ಸೀರೆ ಚೇಂಜ್ ಮಾಡಬೇಕು, ಹೇರ್ ಸ್ಟೈಲ್ ಚೇಂಜ್ ಮಾಡಬೇಕು, ಅಗೇನ್ ಮೇಕಪ್ ಸೆಟ್. ಸೊ ಫಾರ್ ದೆಮ್ ಅ ಲಾಟ್ ಆಫ್ ವರ್ಕ್. ಅಗೇನ್ ಸೀರಿಯಲ್ ಅಂತ ಬಂದಾಗ ತುಂಬ ಹುಡುಗಿರು ಜಾಸ್ತಿ ಸೀನ್ಸಲ್ಲಿ ಬರ್ತಾರೆ. ಯಾಕಂದರೆ ಅವ್ರ ಮೇಲೆ ಜಾಸ್ತಿ ಓರಿಯೆಂಟೆಡ್ ಆಗಿರೋದ್ರಿಂದ ಸ್ಕ್ರೀನಲ್ಲಿ ಅವರೇ ಜಾಸ್ತಿ ಕಾಣಿಸ್ಕೋತಾರೆ. ಸೊ ಹಾಗಾಗಿ ಅವ್ರಿಗೆ ವರ್ಕ್ ಪ್ರೆಷರು ಅಷ್ಟೇ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಆ್ಯಂಡ್ ಅವ್ರು ಎಲ್ಲ ಟೈಮಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ದೇರ್ ಇಸ್ ನೋ ರೆಸ್ಟ್ ಫಾರ್ ದೆಮ್. ಸೊ ಆ ಟೈಮಲ್ಲಿ ಎಕ್ಸಾಕ್ಟ್ಲಿ. ಆ್ಯಂಡ್ ಇನ್ನೊಂದೇನು ಅಂದರೆ ಅವ್ರೇನು ಇವಾಗ ಅವ್ರ ಮೂಡ್ ಸ್ವಿಂಗ್ಸ್ ಇರ್ಬೋದು, ಏನೇ ಇದ್ರೂ ಕೂಡ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಆ ಕೆಲಸ ಮಾಡಲೇಬೇಕಾಗುತ್ತೆ. ಇವಾಗ ನಾವೇನಂದ್ರೆ ಫಿಸಿಕಲಿ ಇವಾಗ ಓಕೆ ಏನೇ ಜ್ವರ ಬಂದರೂ ಅಟ್ಲೀಸ್ಟ್ ಅದನ್ನ ಬೇರ್ ಮಾಡಿಕೊಂಡು ವಿಲ್ ಡೂ ದ್ಯಾಟ್. ಬಟ್ ಹುಡುಗಿರಿಗೆ ಆ ಥರ ಅಲ್ಲ. ಬಿಕಾಸ್ ಅವ್ರು ಫಿಸಿಕಲಿ ಸ್ವಲ್ಪ ಸಾಫ್ಟ್ ಇರ್ತಾರೆ. ಸೊ ದೇ ಹ್ಯಾವ್ ಟು ಗೋ ಥ್ರೂ ಸೋ ಮೆನಿ ಥಿಂಗ್ಸ್. ಸೊ ಅದನ್ನೆಲ್ಲ ನೋಡಿದಾಗ ಫಾರ್ ದೆಮ್ ಇಟ್ ಈಸ್ ಕ್ವೈಟ್ ಡಿಫಿಕಲ್ಟ್ ಅಂತ ಫೀಲ್ ಆಗುತ್ತೆ. That is so thoughtful of you. I've actually ishtella ನೀವು minute things observe ಮಾಡಿ ಹೇಳ್ತಿದ್ದೀರಾ. That is like so thoughtful of you. That is really really nice of you. And one thing guys is very true about him being professional. ಯಾಕಂದ್ರೆ I remember on Kotle Kitchen set, okay, somebody was teasing you ಅನ್ಸುತ್ತೆ. ಅವಾಗ ಅಲ್ಲಿ ಒಬ್ರು ಕ್ಯಾಮ್ರಾ ಅಂಕಲ್ ಇದ್ರು. ಅವ್ರು ತಿರುಗ್ ತಕ್ಷಣ ನಾವಿಲ್ಲಿ ಗುಂಪಲ್ಲಿ ನಿಂತ್ಕೊಂಡಿದ್ದೀವಿ. ಯಾರೋ ದಿಲೀಪ್ಗೆ ಟೀಸ್ ಮಾಡ್ತಾ ಇದ್ರು. ಐ ಡೋಂಟ್ ನೋ ವಿತ್ ಸೋನಿ or ವಾಣಿ or something. ಕ್ಯಾಮ್ರಾ ಅಂಕಲ್ ತಿರುಗ್ಬಿಟ್ಟು ಅವರೆಲ್ಲ ಹಂಗೆಲ್ಲ ಹಂಗ್ ಮಾಡಬೇಡಿ. He was taking a stand for Dilip. He's like, I know, ಅವ್ರ ಜೊತೆ ವರ್ಕ್ ಮಾಡಿದ್ದೇನೆ ನಾನು, ಅವ್ರು ತುಂಬಾ ಡೀಸೆಂಟ್, ಅವರು ಪ್ರೊಫೆಷನಲ್. Like, okay. So that part is very true, and it's very refreshing to see, you know, somebody who's in the industry since so many years and still ಒಂದು boundaries ಆಗಿರಲಿ, standards maintain ಮಾಡೋದಾಗಿರಲಿ. Apart from that, like exactly. No arrogance when you are telling that you're observing
the problems of your female artists and telling that is like really nice. So happy. ಲೈಕ್ ವಿ ಹ್ಯಾವ್ ಸೀನ್ ರೈಟ್ ಲೈಕ್ ಸಿ ಇವಾಗ ನಾವು ಪರ್ಸ್ನಲ್ ಆಗಿ ಹೋಗಿ ಏನು ಮಾಡೋಕ್ಕಾಗಲ್ಲ ಸಮ್ ಟೈಮ್ ಏನಾಗುತ್ತೆ ಅವರ್ ಸ್ಟ್ಯಾಂಡ್ ವಿ ಓನ್ಲಿ ಶುಡ್ ಟೇಕ್, ಅದು ಸೆಟ್ಟಲ್ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು. ಸೊ ನಮ್ಮ ಸ್ಟ್ಯಾಂಡ್ ನಾವು ತೊಗೊಂಡಿಲ್ಲ ಅಂದರೆ ನಾವು ಎಷ್ಟೇ ಬಂದು ಬೇರೆಯವ್ರು ಹೇಳಿದ್ರು ದಟ್ ಡಸಂಟ್ ಮೇಕ್ ವರ್ಕ್. ಯಾಕಂದರೆ ಇವಾಗ ನಿಮ್ಮ ಸ್ಟ್ಯಾಂಡ್ ನೀವು ತೊಗೊಳ್ದೆ ನಾನು ಅಲ್ಲಿ ಬಂದು ಹೋಗಿ ಮಾತಾಡಿದೆ, ಅವರೇ ಮಾತಾಡ್ತಿಲ್ಲ ನೀನು ಯಾಕೆ ಮಾತಾಡ್ತೀನಿ ಅಂತ ಒಂದು ಪ್ರಶ್ನೆ ಮಾಡಿದ್ರೆ ಸೊ ವಿ ಫೀಲ್ ಲೈಕ್ ಓಕೆ ಹೌದಲ್ವಾ ಅಂತ ಅನ್ಸ್ಬಿಡುತ್ತೆ. ಬಟ್ ವೆನ್ ಯು ಟೇಕ್ ಅ ಸ್ಟ್ಯಾಂಡ್ ದೆನ್ ವಿ ಕ್ಯಾನ್ ಪುಷ್ ಯು. Yeah. ಸೊ ವಿ ಕ್ಯಾನ್ ಬಿ ಅ ಮೋರಲ್ ಸಪೋರ್ಟ್. ಸೊ ಎವ್ರಿ ಟೈಮ್ ನಾನು ಹೇಳೋದೇನು ಅಂದರೆ ಸೆಟ್ ಅಂತಲ್ಲ, ಈ ವರ್ಲ್ಡಲ್ಲಿ ಹೆಂಗಂದರೆ ಫಸ್ಟ್ ನೀವು ಸ್ಟ್ಯಾಂಡ್ ತೊಗೊಂಡಿಲ್ಲ ಅಂದರೆ ಏನೂ ಆಗಲ್ಲ. ಫಸ್ಟ್ ಆಫ್ ಆಲ್ ಆ ಭಯ ನಮ್ಮ ಮೇನ್ ಪ್ರಾಬ್ಲಮ್ ಏನು ಗೊತ್ತಾ, ಲೈಕ್ ವಿ ಥಿಂಕ್ ನಮ್ಮ ಬಗ್ಗೆ ಥಿಂಕ್ ಮಾಡೋದಕ್ಕಿಂತ ನಾವು ಬೇರೆಯವ್ರ ಬಗ್ಗೆ ಥಿಂಕ್ ಮಾಡಿ ಲೈಫ್ ಹಾಳು ಮಾಡ್ಕೋತೀವಿ. ಇವರೇನು ಹೇಳ್ತಾರೇನೋ ಅವರೇನೋ ಹೇಳ್ತಾರೇನೋ ಅಂತ. ಬಟ್ ಅಟ್ ದ ಎಂಡ್ ನಿಮ್ಮ ಬ್ಯಾಡ್ ಟೈಮಲ್ಲಿ ಅವ್ರು ಯಾರು ಬರೋದೇ ಇಲ್ಲ. ಸೊ ಹಾಗಾಗಿ ತುಂಬ ಬೇರೆಯವ್ರ ಬಗ್ಗೆ ಥಿಂಕ್ ಮಾಡಿ ಲೈಫ್ನ ಹಾಳು ಮಾಡೋ ಬದಲು ಯು ಶುಡ್ ಸಿ ಲೈಕ್ ವಾಟ್ ಐ ವಾಂಟ್ ಟು ಬಿ, ಅದನ್ನು ಫೋಕಸ್ ಮಾಡಿದ್ರೆ ಇಟ್ ವಿಲ್ ಬಿ ಬೆಟರ್ ಅನ್ಸುತ್ತೆ. Yeah, true. So motivational. Really, very nice. So it is like not motivation ಅಂದ್ರೆ No, ನಾನು it is true. It is true. yeah, like yeah. ನನಗೆ that is my focus. Yeah. So I work like that. So that is motivation. I don't know like what. No, it is motivational, like in a very good manner. Serious ಆಗಿ ಹೇಳ್ತಾ ಇರೋದು. How did you get into serials and how did movie also happen? ಸೀರಿಯಲ್ ಅಂದರೆ ಡೆಸ್ಟಿನಿ ಅಂತಲೇ ಹೇಳ್ಬೋದು. ಬಿಕಾಸ್ ಐ ಬಿಲೀವ್ ಇನ್ ಡೆಸ್ಟಿನಿ. ಇವಾಗ ನಾನು ಅಕೌಂಟೆಂಟಾಗಿ ವರ್ಕ್ ಮಾಡ್ತಿದ್ದೆ ಆ್ಯಂಡ್ ಆ ಟೈಮಲ್ಲಿ ಮಿಸ್ಟರ್ ದುಬಾಯ್ ಅನ್ನೋ ಒಂದು ಕಾಂಪಿಟೇಷನ್ಗೆ ಇಂಡಿಯನ್ ರೆಪ್ರೆಸೆಂಟ್ ಮಾಡಿ ಹೋಗಿದ್ದೆ. ಸೊ ಆವಾಗಲೂ ಅಷ್ಟೇ ಐ ಹ್ಯಾಡ್ ಝೀರೋ ಕಾನ್ಫಿಡೆನ್ಸ್ ಆನ್ ಮೀ. ಬಿಕಾಸ್ ನನಗೆ ಮುಂಚೆ ಯಾವ ಥರ ಇತ್ತು ಅಂದರೆ ನನಗೆ ನಾನೇ ನೋಡಬೇಕಾದ್ರೆ ನನಗೆ ಅನ್ನಿಸ್ತಿತ್ತು ಲೈಕ್ ದಿಸ್ ಇಸ್ ನಾಟ್ ಮೈ ಫಿಸಿಕ್ ಆ್ಯಂಡ್ ದಿಸ್ ಇಸ್ ನಾಟ್ ಅಂದರೆ ನನ್ನ ಲುಕ್ ಆಗಿರ್ಬೋದು, ನನ್ನ ಫಿಸಿಕ್ ಆಗಿರ್ಬೋದು. ತುಂಬ ಜನ ನನಗೆ ಟೀಸ್ ಮಾಡ್ತಿದ್ರು, ಬರೀ ಉದ್ದ ಇದೆಯಾ, ಅಂದರೆ ಸಣ್ಣಕ್ಕಿದೆಯಾ, ಈ ಥರ ಇದೆಯಾ, ಆ ಥರ ಇದೆಯಾ. ಸೊ ಅದು ಜಾಸ್ತಿ ಥಾಟ್ಸ್ ಇತ್ತು. ಸೊ ಅದು ಇವಾಗ ಚೇಂಜಸ್ ಆಗಿರೋದು, ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಸೊ ಆವಾಗ ನಾನು ಬೇರೆಯವ್ರ ಮಾತು ತುಂಬಾ ಕೇಳ್ತಿದ್ದೆ, ಹೌದಲ್ವಾ ನನ್ನ ಫಿಸಿಕ್ ಅಷ್ಟು ಚೆನ್ನಾಗಿಲ್ಲ, ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ ಆ್ಯಂಡ್ ಲುಕ್ ಅಷ್ಟಿಲ್ಲ, ಸೊ ನಾನು ಮಾಡ್ಲಿಂಗ್ ಹೇಗೆ ಮಾಡೋಕ್ಕೆ ಸಾಧ್ಯ. ಸೊ ಈ ಪ್ರಶ್ನೆ ನನ್ನಲ್ಲೇ ಇತ್ತು. ಬಟ್ ನನ್ನ ಫ್ರೆಂಡ್ ಶಶಾಂಕ್ ಅಂತ ಒಬ್ಬ, ಹಿ ಜಸ್ಟ್ ಗಿವನ್ ಅ ಪುಷ್. ಬಟ್ ನಾನು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಿದ್ದೆ. ಸೊ ಆ ಡ್ಯಾನ್ಸಿಂದ ಮಿಸ್ಟರ್ ದುಬೈ ನಾನು ಸೆಲೆಕ್ಟ್ ಆದೆ. ಬಟ್ ಅವನು ತುಂಬ ಒಂದು ಲೈಕ್ ಫ್ಯಾಷನ್ ಡಿಸೈನರ್ನ ಮೀಟ್ ಮಾಡಿಸ್ದ ಆ್ಯಂಡ್ ರ್ಯಾಂಪ್ ವಾಕ್ ಸ್ಟೈಲ್ ಹೇಳ್ಕೊಟ್ಟ. ಸೊ ದೆನ್ ಐ ಸ್ಟಾರ್ಟೆಡ್ ಓಕೆ ಚೇಂಜ್ ಆಗಬೇಕು ಅಂತ. ದೆನ್ ಐ ಸ್ಟಾರ್ಟೆಡ್ ವರ್ಕ್ ಆನ್ ಮೈ ಬಾಡಿ, ಫಿಸಿಕ್, ಎವ್ರಿಥಿಂಗ್. ಸೊ ಆಟೋಮೆಟಿಕ್ಲಿ ನಿಮ್ಮ ಫುಡ್ ಹ್ಯಾಬಿಟ್ ಚೇಂಜ್ ಆದಾಗ, ನಿಮ್ಮ ಡಯಟ್ ಎಲ್ಲ ಚೇಂಜ್ ಆದಾಗ, ಆ ವೆದರ್ಗೆ ಅಡ್ಜಸ್ಟ್ ಆದಾಗ ಯು ವಿಲ್ ಗೆಟ್ ದಟ್ ಗ್ಲೋ ಅಗೇನ್. ನನ್ನ ಪಪ್ಪ ನೋಡೋಕೆ ತುಂಬ ಚೆನ್ನಾಗಿದ್ರು, ಇಸ್ ವೆರಿ ಹ್ಯಾಂಡ್ಸಮ್. ಸೊ ಅವ್ರ ಕ್ವಾಲಿಟಿ ನನ್ನಲ್ಲಿ ಇತ್ತು ಅನಿಸುತ್ತೆ. ಸೊ ಅದು ಔಟ್ಕಮ್ ಆಯಿತು. ಆ್ಯಂಡ್ ಅಗೇನ್ ಮಿಸ್ಟರ್ ದುಬೈ ಇನ್ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿದೆ. 0 to ಐ ಬಿಕಮ್ ಅ ಮಿಸ್ಟರ್ ದುಬೈ. ಸೊ ಆ ಮಿಸ್ಟರ್ ದುಬೈ ಕಾಂಪಿಟೇಷನ್ ಆದಮೇಲೆ ಇಲ್ಲಿ ದಿಲೀಪ್ ರಾಜ್ ಅವರು ಆ್ಯಂಡ್ ವಿದ್ಯಾ ಮ್ಯಾಮ್ ಅವ್ರು ನನ್ನ ಪ್ರೊಫೈಲ್ ನೋಡಿ ಕಾಲ್ ಮಾಡಿದರು, ಈ ಥರ ಸೀರಿಯಲ್ ಮಾಡ್ತೀರಾ ಅಂತ. ಫಸ್ಟ್ ಆಫ್ ಆಲ್ ನನಗೆ ಫೇಕ್ ಕಾಲ್ ಅಂತ ಅನಿಸಿದ್ದು, ಟು ಬಿ ಆನೆಸ್ಟ್. ಯಾಕೆ ನಾನಿರೋದು ದುಬೈಯಲ್ಲಿ, ಇಲ್ಲಿಂದ ಕಾಲ್ ಮಾಡಿ ಸೀರಿಯಲ್ ಮಾಡು ಅಂದರೆ ನನಗೆ ಅದು ಎಕ್ಸೆಪ್ಟೆನ್ಸೇ ಇರಲಿಲ್ಲ. ನಾನು ಓಕೆ ನೋಡೋಣ ಅಂತ ಹೇಳಿದೆ. ಲೈಕ್ ನೆಕ್ಸ್ಟ್ ಮಂತ್ ಬೆಂಗಳೂರು ಬರ್ಬೋದು, ಆಡಿಷನ್ ಲುಕ್ ಟೆಸ್ಟ್ ಥರ ಕೊಡ್ಬೋದಾ, ಒಂದು ಲುಕ್ ಟೆಸ್ಟ್ ಅಲ್ಲೇ ಮಾಡ್ಸಕ್ಕೆ ಹೇಳೋದು. ಸೊ ಐ ಡಿಡ್ ಅ ಕ್ಯಾಮ್ರಾ ರೆಕಾರ್ಡ್. ಸೊ ಅದನ್ನು ಕಳಿಸಿದ್ದೆ. ಸೊ ಅವರು ಓಕೆ ನೀವು ಬನ್ನಿ ಬೆಂಗಳೂರಿಗೆ ಅಂತ. ನನಗೆ ಅಷ್ಟೊಳ್ಳೆ ಸ್ಯಾಲ್ರಿ ಬಿಟ್ಟು ಅಂಥ ಪೊಸಿಷನ್ ಎಲ್ಲ ಬಿಟ್ಟು ಇಲ್ಲಿ ಬರೋದು ಅಂದರೆ ಅಗೇನ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಡಿಸಿಷನ್. ಯಾಕಂದರೆ ಪೇರೆಂಟ್ಸ್ನ ಕನ್ವಿನ್ಸ್ ಮಾಡೋದು ಇಟ್ ಈಸ್ ನಾಟ್ ಈಸಿ. ಅಂಥ ಒಳ್ಳೆ ಪೊಸಿಷನಲ್ಲಿದ್ದು, ಅಂಥ ವರ್ಕ್ ಇದ್ದು. ಆ್ಯಂಡ್ ಸೊ ಅದಾದಾಗ ನನ್ನ ಫ್ರೆಂಡಿಗೆ ಹೇಳಿದೆ, ಸುದೀಪ್ ಅಂತ. ಸೊ ಈಸ್ ಇನ್ ಟು ಡೈರೆಕ್ಷನ್ ಆ್ಯಂಡ್ ಎವ್ರಿಥಿಂಗ್. ಈಸ್ ಅ ಇಂಜಿನಿಯರ್, ಬಟ್ ಅವ್ರಿಗೆ ಡೈರೆಕ್ಷನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವನು ಸರಿ ನೀನು ಹೋಗಿರು ಮಗ, ಹಿಂದೆ ನಾನು ಬರ್ತೀನಿ, ನಾವು ಸೇರಿ ಮೂವಿ ಮಾಡೋಣ ಹಾಗೀಗೆ ಅಂತ ಒಂದು ಕಾನ್ಫಿಡೆನ್ಸ್ ಕೊಟ್ಟ. ಸೊ ಜಸ್ಟ್ ಅ ಲುಕ್ ಟೆಸ್ಟ್ ಅಲ್ವಾ, ನಾನೇನು ಸೆಲೆಕ್ಟ್ ಆಗಲ್ಲ ಅಂತ ನನ್ನ ತಲೆಯಲ್ಲಿ, ಯಾಕಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ. ಬಂದೆ ಲುಕ್ ಟೆಸ್ಟ್ ಕೊಟ್ಟೆ. ದೇವರ್ ಲೈಕ್ ನೆಕ್ಸ್ಟ್ ವೀಕಿಂದ ಶೂಟಿಂಗ್ ಶುರು ಆಗಬೇಕು ಅಂತ. ಲೈಕ್ ಕೆಲ್ಸಕ್ಕೆ ರಿಸೈನ್ ಮಾಡಿಲ್ಲ ಆ್ಯಂಡ್ ಅಲ್ಲಿ ಬೇರೆ ವೆಯ್ಟ್ ಮಾಡ್ತಿದ್ದಾರೆ. ಸೊ ಅಲ್ಲಿ ಸ್ವಲ್ಪ ಕಾಂಟ್ಯಾಕ್ಟ್ ಚೆನ್ನಾಗಿತ್ತು ಆ್ಯಂಡ್ ದೇ ಆರ್ ವೆರಿ ಸಪೋರ್ಟಿವ್. ಅವ್ರು ಹೇಳಿದೆ ಈ ಥರ 6 months ಬರೋಕ್ಕಾಗಲ್ಲ ಸರ್, ಈ ಥರ ಸೀರಿಯಲ್ ಆಗಿದೆ ಅಂತ. ಅಲ್ಲಿ ಓಕೆ ಮಾಡು ಅಂತ ಹೇಳಿದ್ರು. ಸೊ ಅಲ್ಲಿಂದ ಸೀರಿಯಲ್ ಜರ್ನಿ ಶುರು ಆಗಿರೋದು, ವಿದ್ಯಾವಿನಾಯಕ ಅಂತ.
ವೆರಿ ಇಂಟ್ರೆಸ್ಟಿಂಗ್. ಸೊ ಐ ಥಿಂಕ್ ತುಂಬಾ ಜನ ಹಂಗೆ ಹೇಳ್ತಾರೆ, ಲಾಟ್ ಆಫ್ ಸೀರಿಯಲ್ ಆಕ್ಟರ್ಸ್ ದಟ್ ಐ ಹ್ಯಾವ್ ಮೆಟ್ ನೋ, ದೇ ಟೆಲ್ ಇಟ್ ಇಸ್ ಬೈ ಫೇಟ್, ಅನ್ಕೊಂಡಿರಲಿಲ್ಲ ಅಂಡ್ ಇಟ್ ಜಸ್ಟ್ ಹ್ಯಾಪನ್ ಅಂತ. ಅಂಡ್ ಇನ್ನೊಂದು ಏನ್ ಗೊತ್ತಾ, ಅದಾದ್ಮೇಲೆ ನನ್ಗೆ ಗೊತ್ತಾಗಿದೆ, ಓಕೆ ನಾನು ಬೇರೆಯವ್ರಿಗಿಂತ ನನ್ನ ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಇಟ್ಟಿದ್ರೆ ಬೆಟರ್ ಇರ್ತಿತ್ತು ಅಂತ. ಸೊ ಅವತ್ತಿಂದ ನಾನು ಬೇರೆಯವ್ರು ಎಷ್ಟೇ ಅಡ್ವೈಸ್ ಕೊಟ್ಟರು, ಐ ಲಿಸನ್ ಅಂಡ್ ಐ ಟೇಕ್ ವಾಟ್ ಐ ವಾಂಟ್. Okay. So now, after all that experience, now do you have any insecurities? Zero. About nothing? Nothing. ಇವಾಗ ನಿಮ್ಮ ಮುಂದೆ ಶಾರುಖ್ ಖಾನ್ ಬಂದ್ರೂ ನೋ ಇನ್ಸೆಕ್ಯೂರಿಟಿ? No, like see, at the end I admire him, but screen ಮುಂದೆ ಅಂತ ಬಂದಾಗ I have to act. So that is my job. See, what I feel like ನಾನೇನು ಮಾಡ್ತೀನಿ ಅದು ನನ್ನ ಕೆಲಸ. ಸೊ ನನ್ನ ಕೆಲಸ ನಾನು ನೀಟಾಗಿ ಮಾಡಿದಾಗ ಅಷ್ಟು ವರಿ ಮಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಬಟ್ ಇರುತ್ತೆ, ಅಂದರೆ ನನಗೆ ಯಾವ ಥರ ಅಂದರೆ ಆಫ್ ಸ್ಕ್ರೀನ್ ಆದರೆ ನಾನು ತುಂಬ ಇರ್ಬೋದು, ಬಟ್ ಒನ್ಸ್ ರೋಲ್ ಆ್ಯಕ್ಷನ್ ಐ ವಿಲ್ ಬಿ ಆನ್ ಮೈ ಕ್ಯಾರೆಕ್ಟರ್. ಸೊ ಅಷ್ಟು ಡಿಫ್ರೆನ್ಸ್. That's so nice, so much. So the thing is, I know we've not spoken much, Allah. First time we're actually having a lengthy conversation. I don't know, you're so mature and so nice. All I'm like, oh, we've just spoken before. But yeah, true. That is true, like you said, because I think insecurities ಇದ್ರೆ ಅದು ಒಂದು ಇನ್ಹಿಬಿಷನ್ ಆಗುತ್ತೆ ನಿಮ್ಗೆ ಎಲ್ಲಾದ್ರೂ ಆಕ್ಟ್ ಮಾಡಬೇಕು ಅಥವಾ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನನಗೆ ಅನ್ಸುತ್ತೆ ವರ್ಕ್ ಪ್ಲೇಸ್ ಅನ್ಸುತ್ತೆ. ಸಿ ಇವಾಗ ನಾನು ಡಿ ಬಾಸ್ ಜೊತೆ ಮೂವಿ ಮಾಡಿದಾಗ ಆ್ಯಂಡ್ ಆ ಟೈಮಲ್ಲಿ ಆ ಪ್ರಾಜೆಕ್ಟ್ ಸಿಕ್ಕಾಗ ಇಟ್ ವಾಸ್ ವೆರಿ ಬಿಗ್ ಪ್ರಾಜೆಕ್ಟ್ ಫಾರ್ ಮೀ. ಆ್ಯಂಡ್ ಅವ್ರ ಮುಂದೆ ನೆಗೆಟಿವ್ ಮಾಡೋದಂದ್ರೆ ದಟ್ ಈಸ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಐ ವಾಸ್ ಸೋ ಹ್ಯಾಪಿ, ಓಕೆ ಡಿ ಬಾಸ್ ಮುಂದೆ ಬರ್ತಿದ್ದಾರೆ, ಸೊ ಐ ವಾಂಟ್ ಟು ಆ್ಯಕ್ಟ್. ಸೊ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಅದ್ರ ಜೊತೆ ತುಂಬ ನರ್ವಸ್ನೆಸ್ ಇರುತ್ತೆ. ಬಟ್ ಅವ್ರ ಮುಂದೆ ಫಸ್ಟ್ ಟೈಮ್ ನಾನು ಹೇಳಿದ್ದೆ, ಅಣ್ಣ ನನಗೆ ತುಂಬ ನರ್ವಸ್ ಆಗ್ತಿದೆ, ಬಿಕಾಸ್ 2 to 3 ಪೇಜ್ ಡೈಲಾಗ್ ಒಂದು ಸ್ಟ್ರೆಚಲ್ಲಿ ಹೇಳಬೇಕಿತ್ತು. ತರುಣ್ ಅಣ್ಣ ವಾಸ್ ವೆರಿ ಅಂದರೆ ತುಂಬ ಕಾನ್ಫಿಡೆನ್ಸ್ ಕೊಟ್ಟರು. ಆ್ಯಂಡ್ ಆ ಥರ ಡೈರೆಕ್ಟರ್ ಸಿಕ್ಕಿರೋದು ಐ ಫೀಲ್ ಲೈಕ್ ಸೋ ಹ್ಯಾಪಿ. ಯಾಕಂದರೆ ಫಸ್ಟ್ ಮೂವಿಗೆ ಅಷ್ಟು ಕಾನ್ಫಿಡೆನ್ಸ್ ಕೊಟ್ಟು ಆ್ಯಂಡ್ ಆ ಸಿಚುವೇಶನ್ನ ಸ್ವಲ್ಪ ಸ್ಮೂತಾಗಿ ಹ್ಯಾಂಡಲ್ ಮಾಡಿಸಿ, ಓಕೆ ಫೈನ್, ಒಂದ್ಸರಿ 2-3 ಸರಿ ಮಾನಿಟರ್ ಮಾಡಿಸಿ. ಸೊ ಆ ಮಾನಿಟರ್ ಆದ ನಮ್ಗೊಂದು ಕಾನ್ಫಿಡೆನ್ಸ್ ಸಿಗುತ್ತೆ, ಓಕೆ ನನ್ನ ಡೈಲಾಗ್ ಬರ್ತಾ ಇದೆ ಅನ್ನೋ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಸೊ ನಾನು ಓಕೆ ಎಲ್ಲ ರೆಡಿ ಇದ್ದೀನಿ, ಡೈಲಾಗ್ ಪಕ್ಕಾ ಇದ್ದೀನಿ, ಹೇಳೋದೆ ಅಂದ ತಕ್ಷಣ ಡಿ ಬಾಸ್ ಎದುರುಗಡೆ ಬಂದರು. ಐ ವಾಸ್ ಲೈಕ್ ಎಲ್ಲ ಡೈಲಾಗ್ ಮಾಡ್ತಾಯಿತ್ತು. ಸೊ ಅದು ಅಂದರೆ ಸ್ಟಾರ್ಟಿಂಗಲ್ಲಿ, ಸೊ ಸ್ಟಾರ್ಟಿಂಗ್ ಎಕ್ಸ್ಪೀರಿಯನ್ಸ್ ಆ ಥರ ಇತ್ತು. ಸೊ ಫುಲ್ ನರ್ವಸ್ ಅದೇ. ಸೊ ಅವ್ರ ಮುಂದೆ ಹೇಳಿಬಿಟ್ಟೆ, ಅಣ್ಣ ಯಾಕೆ ಗೊತ್ತಿಲ್ಲ, ನಿಮ್ಮ ನೋಡಿ ನರ್ವಸ್ ಆಗಿದ್ದೀನಿ ಆ್ಯಂಡ್ ಡೈಲಾಗ್ ಮರ್ತೋಗಿದೆ. ಇಲ್ಲ ನೀನು ಮಾಡ್ತೀಯಾ, ಬಿಕಾಸ್ ಅವ್ರು ಮಾನಿಟರ್ ನೋಡಿದ್ರಂತೆ, ನಾನು ಮಾಡೋಕ್ಕಿಂತ ಮುಂಚೆ ಮಾನಿಟರ್ ನೋಡಿದ್ರಂತೆ. ಸೊ ಈಸ್ ಲೈಕ್ ಇಲ್ಲ ನೀನು ಮಾಡ್ತೀಯಾ, ಆರಾಮಾಗಿ ಮಾಡು ಅಂದರು. ಸೊ ದಟ್ ಹೋಲ್ ಶಾರ್ಟ್ ವೆಂಟ್ ಅಂದರೆ ಸಿಂಗಲ್ ಟೇಕ್ 3 to 4 ಪೇಜ್. ಐ ವಾಸ್ ಲೈಕ್ ಸೋ ಹ್ಯಾಪಿ. ಆ್ಯಂಡ್ ಅವರು ಕ್ಲಾಪ್ ಎಲ್ಲ ಮಾಡಿದ್ರು. ಸೊ ಅಲ್ಲಿ ಕಾನ್ಫಿಡೆನ್ಸ್ ಬೂಸ್ಟ್ ಆಯಿತು. ಸೊ ಇವಾಗ ಅವ್ರ ಜೊತೆ ವರ್ಕ್ ಮಾಡಿ ಆ ಕಾನ್ಫಿಡೆನ್ಸ್ ಅಲ್ಲಿಂದ ಬಿಲ್ಡ್ ಆಗಿದೆ ಅಂದರೆ, ಸೊ ಇವಾಗ ಸದ್ಯಕ್ಕೆ ಆ ಕಾನ್ಫಿಡೆನ್ಸ್ ಬ್ರೇಕ್ ಆಗೋ ಚಾನ್ಸಸ್ ಇಲ್ಲ. ಯಾಕಂದ್ರೆ ಅಂಥ ಲೆಜೆಂಡ್ ಜೊತೆ ವರ್ಕ್ ಮಾಡಿ ಅವರೇ ಅಷ್ಟು ಕಾನ್ಫಿಡೆನ್ಸ್ ಕೊಟ್ಟು ಆ್ಯಂಡ್ ಅಪ್ರಿಷಿಯೇಟ್ ಮಾಡಿದಾಗ ನಮ್ಮ ವರ್ಕ್ ಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕಾನ್ಫಿಡೆನ್ಸ್ ಬರುತ್ತೆ. ಅಗೇನ್ ಯು ವಿಲ್ ವರ್ಕ್ ಮೋರ್ ಆನ್ ದ್ಯಾಟ್. ಸೊ ಹಾಗಾಗಿ ಆ ಕಾನ್ಫಿಡೆನ್ಸ್ ಆಟೋಮೆಟಿಕ್ ಆಗಿ ನಿಮಗೆ ಬಿಲ್ಡ್ ಆಗ್ತಾ ಹೋಗುತ್ತೆ ವೆನ್ ಇಟ್ ಕಮ್ಸ್ ಟು ಯುವರ್ ವರ್ಕ್. ಸೊ ಹಾಗಾಗಿ ನಾವು Very nice. Okay, so since you spoke about movies, we have one special round, Aita. It is called as Ghost Round. Okay. So basically, ನಾನು ನಿಮಗೆ 6 movie names ಕೊಡ್ತೀನಿ. You have to rank it. You don't know the movies, the next movie that will come. ಇವಾಗ ಫಸ್ಟ್ ಮೂವಿ ಒಂದು ಎಕ್ಸಾಂಪಲ್ ಓಮ್ ಅಂತ ಕೊಟ್ಟಿದ್ರೆ it'll be fun. Okay. You do rank it. 6 movies ಇದೆ. ರ್ಯಾಂಕ್ ಅಲ್ಲಿ ಕೊಡಬೇಕಾ ಅಥವಾ 10 ನಲ್ಲಿ 9 ಆ ತರನಾ? ಇಲ್ಲ ರ್ಯಾಂಕ್ 6 movies ಕೊಡ್ತೀನಿ, 1 to 6 rank. How can I give that? Like, if you tell me 6 name, your movie ಹೆಸರು ಏನು? No, you don't know the next movie that I'm telling, no? Simply ಹೆಸರು ಕೊಡಕ್ಕಾಗುತ್ತಾ? Simply ಅಂದ್ರೆ you do gauge, that is the thing. Okay, fine. You do gauge, okay. 1 to 6 rank ಕೊಡ್ಬೇಕು. Okay, first movie is Om. Om, obviously 1. Okay. ಯಾಕಂದ್ರೆ ಆ ಮೂವಿ ಎಷ್ಟೋ ಸರಿ ರೀ-ರಿಲೀಸ್ ಆಗಿದೆ ಅಂಡ್ ಅದರ ಆರನೇ ಬೇರೆ. ಸೊ ಅದ್ರ ಬಗ್ಗೆ ಯಾವ ಮೂವಿ ಬಂದ್ರೂ ಓಮ್ ಇಸ್ ದ ಫಸ್ಟ್. ಓಕೆ. ಮುಂಗಾರು ಮಳೆ ಫಾರ್ ಮೀ 4. ಓಕೆ. ದಿಯಾ 6. ಓಕೆ. ಲವ್ ಮಾಕ್ಟೇಲ್ 5. ಚಾರ್ಲಿ ಓಕೆ. ಚಾರ್ಲಿ ಆಕ್ಚುಲಿ 4 ಕೊಡ್ಬೋದು, ಬಟ್ 3. ಓಕೆ. ರಾಬರ್ಟ್ 2. Small, I was very small. I was like, you first ಕೊಟ್ಟಿದ್ದೀರಾ. So if you go on filling last round.
Very small, nice. So we're introducing a few rounds in between, just to keep it light and fun. ಓಕೆ ಬಟ್ ಓಕೆ ಇದಂತ ಡಿಫ್ರೆಂಟ್ ಆಗಿತ್ತು. Yeah. Thanks to him. He was very excited. He's like, please, ಇದು ಮಾಡೋಣ. I'm like, yeah, let's introduce a few rounds ಅಂತ. Now, so coming back, do you believe in manifestations? ಐ ಬಿಲೀವ್. ಹೌದಾ? ಮ್ಯಾನಿಫೆಸ್ಟ್ ಅನ್ನೋದಕ್ಕಿಂತ ನಮ್ಗೆ ಈ ತರ ಬೇಕು, ಈ ತರ ಆಗ್ಬೇಕು ಅನ್ನೋ ಒಂದು ಫೋಕಸ್ ಇದ್ರೆ ದಟ್ ಇಸ್ ನಥಿಂಗ್ ಬಟ್ ಮ್ಯಾನಿಫೆಸ್ಟೇಷನ್. Like how? What have you manifested? ಫಾರ್ ಎಕ್ಸಾಂಪಲ್ ಅದೇ ಆಕ್ಟರ್ ಅಂತ ಏನಿತ್ತಲ್ಲ ಅದನ್ನೇ ನಾನು ಸಿಂಪಲ್ ಆಗಿ ಹೇಳ್ಬೋದು. ಯಾಕಂದ್ರೆ ನನಗೆ ದಟ್ 9 to 5 ಜಾಬ್ ನನಗಿಷ್ಟ ಆಗಲ್ಲ. ಯಾಕಂದರೆ ನಾನು ಡ್ಯಾನ್ಸರ್ ಆಗಿದ್ದೆ ಆ್ಯಂಡ್ ತುಂಬ ಟ್ರಾವೆಲಿಂಗ್ ಆ ಥರ ಎಲ್ಲ ಇಷ್ಟ. ಸೊ 9 to 5 ಜಾಬ್ ನಾಟ್ ಮೈ ಕಪ್ ಆಫ್ ಟೀ. ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಟ್ಯಾಲಿ ಮಾಡಿಕೊಂಡು, ಸೊ ಅದು ಹೆಡ್ಡೇಕ್ ತುಂಬ ಇದ್ದಾಗ 1 year ಆಲ್ಮೋಸ್ಟ್ 3 year ಕೆಲಸ ಮಾಡಿ ಒನ್ ಟೈಮ್ ಜಸ್ಟ್ ಒಂದು ಬುಕ್ಕಲ್ಲಿ ರ್ಯಾಂಡಮ್ ಆಗಿ ಐ ವಾಂಟ್ ಬಿ ಆ್ಯಕ್ಟರ್ ದಿಸ್ ಇಯರ್ ಅಂತ ಬರೆದಿದ್ದೆ. ಅದನ್ನು ಹಾಗೆ ಇಟ್ಕೊಂಡಿದ್ದೆ. ಬಟ್ ಆ ಇಯರ್ ಎಂಡ್ ನಾನು ಆ್ಯಕ್ಟರ್ ಆಗಿದ್ದೀನಿ. ಅಗೇನ್ ಚೀಟಿ ನನ್ನ ಕೈಯಲ್ಲಿದೆ. ಲೈಕ್ ಓಕೆ ಫೈನ್ ಸಮಥಿಂಗ್. ಸೊ ಅಲ್ಲಿಂದ ನನಗೇನು ಬೇಕು ನಾನು ಮೊದಲೇ ಒಂದು ಥಾಟಲ್ಲಿ ಇರ್ತೀನಿ ಆ್ಯಂಡ್ ಅಲ್ಲಿ ವರ್ಕ್ ಆನ್ ಇಟ್. ಇವಾಗ ನಾವು ಎಕ್ಸಾಮಲ್ಲಿ ಪಾಸ್ ಆಗಬೇಕು ಅಂತ ನಾವು ದೇವ್ರ ಹತ್ರ ಬೇಡ್ತೀವಿ ನಿಜ, ಬಟ್ ನಾವು ಏನು ಎಫರ್ಟ್ ಹಾಕಿಲ್ಲ ಅಂದರೆ ಸೊ ಅದು ವರ್ಕ್ ಆಗಲ್ಲ. ಸೊ ಬಿಲೀವ್ ಇರಬೇಕು, ಅಟ್ ದ ಸೇಮ್ ನಾವು ಸೇಮ್ ವರ್ಕ್ ಮಾಡಬೇಕು. ಸೊ ಅದಾದಮೇಲೆ ನನಗೆ ಈ ಇಯರ್ ಏನು ಆಗಬೇಕು, ಏನು ಮಾಡಬೇಕು, ಸೊ ಅದನ್ನು ಬರೆದಿಟ್ಕೋತೀನಿ. ಸೊ ಐ ವಿಲ್ ವರ್ಕ್ ಆನ್ ಇಟ್. ಸೊ ನನ್ನ ಫೋಕಸ್ ಅಲ್ಲೇ ಇರುತ್ತೆ. ಸೊ ಅಟ್ ದ ಸೇಮ್ ಟೈಮ್ ಮ್ಯಾನಿಫೆಸ್ಟೋ ಆಗ್ತಾ ಇರುತ್ತೆ. ಸೊ ನಿಮ್ಮ ಫೋಕಸ್ ಆಲ್ರೆಡಿ ಇದು ಬೇಕು ಅಂದಾಗ ಎವ್ರಿ ಟೈಮ್ ನಿಮ್ಗೆ ಅದೇ ಕಣ್ಮುಂದೆ ಕಾಣಕ್ಕೆ ಸಿಗುತ್ತೆ. ಸೊ ಏನಾಗುತ್ತೆ, ಓಕೆ ಇದೇ ಬೇಕು, ಇದೇ ಬೇಕು, ಇದೇ ಬೇಕು ಅಂತ ನೀವು ಅಲ್ಲೂ ಮ್ಯಾನಿಫೆಸ್ಟೇಷನ್ ಮಾಡ್ತಾನೆ ಇರ್ತೀರ. ಸೊ ಸ್ಟಾರ್ಟೆಡ್ ಫ್ರಮ್ ಫೋಕಸ್ ಟರ್ನ್ ಇನ್ ಟು ಮ್ಯಾನಿಫೆಸ್ಟೇಷನ್ ಆ್ಯಂಡ್ ದೆನ್ ವರ್ಕ್ ಆಗುತ್ತೆ. ಸೊ ಇದು ನಾನು ವರ್ಕ್ ಮಾಡೋ ವೇ. ಸೊ ದಿಲೀಪ್, ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ಟೆಂಪಲ್, ಡು ಯು ಬಿಲೀವ್ ಇನ್ ಗಾಡ್? ಆರ್ ಯು ರಿಲಿಜಿಯಸ್? ತುಂಬಾನೇ. ಹೌದಾ? ಬಟ್ ನನಗೆ ಅದೇ ಹೇಳಿದ್ನಲ್ಲ, ಐ ಡೋಂಟ್ ವಾಂಟ್ ಟು ಶೋ. ಇವಾಗ ನನಗೆ ಪ್ರತಿ ಸಲ ಟೆಂಪಲ್ ಹೋಗೋದಂದ್ರೆ ಇಷ್ಟ. ಸೊ ಐ ಟ್ರಾವೆಲ್ ದೇವಿ ಟೆಂಪಲ್ಸ್ಗೆ ಎಸ್ಪೆಷಲಿ. ಆಮೇಲೆ ರಾಘವೇಂದ್ರ ಸ್ವಾಮಿ ಮಠ, ಸೊ ಅಲ್ಲಿಗೆಲ್ಲ ಹೋಗ್ತಾ ಇರ್ತೀನಿ. ಸೊ ನನಗೆ ತುಂಬ ಬೇಜಾರಾದಾಗ, ಏನು ವರ್ಕ್ ಆಗ್ತಿಲ್ಲ ಅಂದಾಗ ಅಲ್ಲಿ ಗೋ ಟು ರಾಯರ್ ಟೆಂಪಲ್, ಇಲ್ಲಿ ಮಂತ್ರಾಲಯಕ್ಕೆ ಹೋಗ್ತೀನಿ. ಸೊ ಅಲ್ಲಿ ಬಂದು ಏನು ಕೇಳ್ಕೊಳ್ಳಲ್ಲ, ಅಲ್ಲಿ ಹೋಗ್ತೀನಿ ಆ್ಯಂಡ್ ನಾನು ವಾಪಸ್ ಬರ್ತೀನಿ. ಥಿಂಗ್ಸ್ ವಿಲ್ ಗೋ ಸ್ಮೂತ್, ಆರಾಮಾಗಿರ್ತೀನಿ. ಸೊ ಹಾಗಾಗಿ ಪಾಸಿಟಿವ್ ಇದ್ದೇ ಇರುತ್ತೆ. ಆ್ಯಂಡ್ ನಾವು ಮಂಗಳೂರು ಕಡೆ ಆಗಿರೋದ್ರಿಂದ ನಮಗೆ ಅದು ಅಂದರೆ ಚಿಕ್ಕಂದಿನಿಂದ ಅದು ಹೇಳ್ಕೊಂಡು ಬಂದಿದ್ದಾರೆ. ಸೊ ಐ ಆಮ್ ವೆರಿ ಕನೆಕ್ಟ್ ಟು ಅವರ್ ರೂಟ್. ಸೊ ನನಗೆ ನನ್ನ ರೂಟ್ ಬಿಟ್ಟು ಆಚೆ ಬರೋಕ್ಕೆ ಇಷ್ಟ ಇಲ್ಲ. ಸೊ ಏನೇ ಇದ್ರೂ ಆ ರೂಟಲ್ಲಿದ್ದರೆ ಐ ಫೀಲ್ ಬೆಟರ್ ಅಂತ. ಯಾ, ದಟ್ ಇಸ್ ಸೋ ಟ್ರೂ. ಐ ಥಿಂಕ್ ನೀವು ಯಾವುದೇ ದೇವಸ್ಥಾನ ಆಗಿರಲಿ, ನೀವು ಒಂದು ಆ ಸ್ಪೇಸ್ ಎಂಟರ್ ಆದರೆ ದ ಆರಾ ಇಸ್ ಜಸ್ಟ್ ಸೋ ಡಿಫ್ರೆಂಟ್. ಬಿಕಾಸ್ ದಟ್ ಇಸ್ ದ ಓನ್ಲಿ ಪ್ಲೇಸ್ ನೀವು ಎಲ್ಲರೂ ಪಾಸಿಟಿವ್ ಆಗಿ ಪ್ರೇ ಮಾಡ್ಕೋತೀರಾ. ಅಲ್ಲಿ ಹೋದಾಗ ನಾವು ಅವ್ರಿಗೆ ಇದು ಮಾಡು ಅದು ಮಾಡು ಅಂತ ಕೇಳ್ಕೊಳ್ಳಲ್ಲ. ನನಗೆ ಚೆನ್ನಾಗಿರ್ಲಿಯಪ್ಪ, ನಾನು ಚೆನ್ನಾಗಾಗ್ಲಿಪ್ಪ, ಲೈಫ್ ಚೆನ್ನಾಗಿರ್ಲಿಪ್ಪ. ಸೊ ಎಲ್ಲರೂ ಪಾಸಿಟಿವ್ ಆಗಿ ಅಲ್ಲಿ ಥಾಟ್ಸ್ ಕ್ರಿಯೇಟ್ ಆಗೋದು. ಸೊ ಅದು ಒಂದು ಜಾಗದಲ್ಲಿ ಮಾತ್ರ ನಿಮ್ಗೆ ಎಲ್ಲರೂ ಪಾಸಿಟಿವ್ನೆಸ್ ಅಲ್ಲೇ ಮಾತಾಡ್ತಾ ಇರೋದು ಆ್ಯಂಡ್ ಪಾಸಿಟಿವೇ ಥಿಂಕ್ ಮಾಡೋದು. ಸೊ ಹಾಗಾಗಿ ಆರಾ ಇನ್ನೂ ಜಾಸ್ತಿ ಇರುತ್ತೆ. ಟ್ರೂ. ಅಂಡ್ ಆಲ್ಸೋ ಮಂತ್ರ ಪೂಜಾರಿ ಮಾಡೋದು, ಅಭಿಷೇಕ ಎಲ್ಲ ದಟ್ ಆಲ್ಸೋ ಕ್ರಿಯೇಟ್ಸ್. ಎಕ್ಸಾಕ್ಟ್ಲಿ. ಸೊ ಹಾಗಾಗಿ ಇನ್ನೊಂದು ನಮ್ಮ ರೂಟ್ ಏನಿದೆ ಅದನ್ನ ನಾವು ಯಾವತ್ತೂ ಬಿಟ್ಕೊಡ್ಲೇಬಾರ್ದು. ಬಿಕಾಸ್ ನಾವು ಸ್ಟ್ಯಾಂಡ್ ಆಗಿರೋದ್ರೆ ಅಲ್ಲಿ. ಸೊ ಆ ರೂಟ್ ನಾನು ಯಾವತ್ತೂ ಬಿಟ್ಕೊಡಕ್ಕೆ ನಾನು ಇಷ್ಟಪಡಲ್ಲ. ಆ್ಯಂಡ್ ಐ ಆಮ್ ವೆರಿ ಕನೆಕ್ಟಿವ್ ಆನ್ ದ್ಯಾಟ್. ನನಗೆ ಇವಾಗ ನನ್ನ ಮನೆ ಗೃಹ ಪ್ರವೇಶ ಮಾಡಿದ್ರು ಅಷ್ಟೇ, ಐ ಫೀಲ್ ವೆರಿ ಸಿಸ್ಟಮ್ಯಾಟಿಕ್ ಆಗಿ ಆಗ್ಬೇಕು ನನಗೆ. ಸೊ ಆ ಥರ ನಾನು. Yeah, that is so true. So I think, at least for me, there was one period teenagers iddaga, oh, I don't believe in God, life is so cool. Another one phase ittu. But like after that, it's full 360-degree, okay? If somebody sees me now, they'll be like, Ajina, because I'm so much like, but it brings that peace and that, ಒಂಥರ ಕಾಮ್ನೆಸ್ ಬರುತ್ತೆ. ಎಕ್ಸಾಕ್ಟ್. ಇವಾಗ ನನಗೆ ನಮ್ಮ ತಾಯಿನೂ ಅಷ್ಟೇ, ಎಲ್ಲರೂ ಗಂಧ ಇಲ್ಲ ಹಾಕ್ತಾರೆ ಕರೆಕ್ಟಾ ಬಾಯ್ಸ್, ಬಟ್ ನಾನು ಇಲ್ಲ ಹಾಕೋದು. ಬಿಕಾಸ್ ಅದು ಅಮ್ಮ ಅಭ್ಯಾಸ ಮಾಡಿರೋದು. ಸೊ ಇಲ್ಲಿ ಹುಡುಗಿರು ಹಾಕೋದು ನಂಗೆ ಅದು ಅಷ್ಟು ಅಬ್ಸರ್ವ್ ಮಾಡ್ತಿರ್ಲಿಲ್ಲ, ಬಟ್ ನಾನು ಇಲ್ಲೇ ಹಾಕೋದು ಆಲ್ಮೋಸ್ಟ್. ಸೊ ಅದಕ್ಕೆ ಫಸ್ಟ್ ಗಂಧ ತಗೊಂಡ್ರೆ ಇಲ್ಲಿ ಬಂದ್ಬಿಡುತ್ತೆ. ಸೊ ಅಂಡ್ ನಮಗೆ ಯಾವ ಥರ ಅಂದರೆ ನಮ್ಮ ಕಲ್ಚರ್ ನಾವು ಫಸ್ಟ್ ನಾವು ಪ್ರಿಫರೆನ್ಸ್ ಮಾಡೋದು ಎಲ್ಲೇ ಹೋದ್ರು. ಸೊ ನನಗೆ ಇವಾಗ ಬೇಸಿಕ್ ಥಿಂಗ್ಸ್ ಆಗಿರ್ಬೋದು. ಇವಾಗ ಹಾಗಂತ ಓವರ್ ಬಿಲೀವ್ ಅಂತನೂ ಅಲ್ಲ, ಬಟ್ ಅದಿಲ್ಲದೆ ನಾನು ಯಾವ ಕೆಲಸನೂ ಮಾಡಲ್ಲ.
at the same time. Would you like to share some incident or something that helped you? ಯಾವುದೋ ಒಂದು ಸಿಚುವೇಶನ್ ಅಲ್ಲಿ ನಮ್ ದೇವ್ರ ಬಗ್ಗೆ ಯೋಚನೆ ಮಾಡಿ ಇಟ್ ಜಸ್ಟ್ ಹೆಲ್ಪ್ ದ ಪ್ರಾಸೆಸ್ ಅನ್ನೋ ಥರ. ನನಗೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ವಿದ್ಯಾವಿನಾಯಕ ಪ್ರಾಜೆಕ್ಟ್ ಆದಮೇಲೆ ಇವಾಗ ನಾನು ದುಬೈನ ಜಾಬ್ ಅದೇ ಟೈಮಲ್ಲಿ ರಿಸೈನ್ ಕೊಟ್ಟು ಬಂದಿದ್ದೆ. ನನ್ನ ಥಾಟ್ ಏನಿತ್ತು, ಇದೊಂದು 2-3 ವರ್ಷ ಸೀರಿಯಲ್ ನಡೆಯುತ್ತೆ, ಇನ್ ಗುಡ್ ಬೇಸಲ್ಲಿದೆ ಅಂತ. ಸೊ 8 ಮಂತಲ್ಲೇ ಸೀರಿಯಲ್ ವೈಂಡ್ ಅಪ್ ಆಯಿತು. ಆ್ಯಂಡ್ ಇನ್ನೊಂದೇನು ಅಂದರೆ ನಾನು ಇಂಡಸ್ಟ್ರಿಗೆ ವೆರಿ ನ್ಯೂ, ನನಗೆ ಬ್ಯಾಕ್ಗ್ರೌಂಡ್ ಅಂತ ಯಾರೂ ಇಲ್ಲ, ಆ್ಯಂಡ್ ಇಂಡಸ್ಟ್ರಿ ಬಗ್ಗೆ ಗೊತ್ತೂ ಇಲ್ಲ, ಸೊ ಸಪೋರ್ಟಿವ್ ಅಂತಲೂ ಯಾರೂ ಇಲ್ಲ. ಸೊ ಬೆಂಗಳೂರಲ್ಲಿ ನಂದು ಹೊಸ, ಅಂದರೆ ನಾನು ಬಂದಿರೋದೇ ಫಸ್ಟ್ ಟೈಮ್ ಬೆಂಗಳೂರಿಗೆ. ಸೊ ಎಲ್ಲ ಹೊಸೊಬ್ರು, ಎಲ್ಲ ಜನ ಹೊಸೊಬ್ರು, ನನಗೆ ಒಂಥರ ಎಲ್ಲಿ ಬಂದಿದ್ದೀನಿ ಅಂತಲೇ ನನಗೆ ಆ ಕ್ಯಾಲ್ಕುಲೇಷನಲ್ಲೇ ಟೈಮ್ ಕಳೆದೋಯ್ತು, ಎಷ್ಟೋ ಟೈಮ್. ಸೊ ಆ ಟೈಮಲ್ಲಿ ನನಗೆ ನಾನೇ ಒಂದು ಟೈಮ್ ತಗೊಂಡೆ, ಇನ್ನೊಂದು 4 to 5 ಮಂತ್ ನಾನು ವೆಯ್ಟ್ ಮಾಡ್ತೀನಿ, ಇಲ್ಲಾಂದರೆ ಮತ್ತೆ ದುಬೈ ಹೋಗಿ ಅಗೇನ್ ಕೆಲಸ ಇಂಟರ್ವ್ಯೂ ಆ ಥರ ಕೊಟ್ಟು ಜಾಬ್ ಹುಡುಕ್ತೀನಿ. ಸೊ ಇರಲೇಬೇಕಲ್ವ ಬ್ಯಾಕಪ್ ಆಪ್ಷನ್. ಸೊ ಅದಾದಮೇಲೆ ತುಂಬ ಅಪ್ಸ್ ಆ್ಯಂಡ್ ಡೌನ್ ಫೀಲ್ ಆಗ್ತಿತ್ತು. ಓಕೆ, ಏನು ಕರೆಕ್ಟಾಗಿ ನಡೀತಿರ್ಲಿಲ್ವಲ್ಲ. ಸೊ ಆ ಟೈಮ್ ಅದೇ ಹೇಳಿದ್ನಲ್ಲ, ಮಂತ್ರಾಲಯಕ್ಕೆ ಹೋಗಿ ರಾಯರ್ ಮುಂದೆ ಕೂತು ಪ್ರೇ ಮಾಡಿಕೊಂಡು ವಾಪಸ್ ಬಂದು ವಿದಿನ್ 10 ಡೇಸಲ್ಲೇ ಒಂದು ತಕದಿಮಿತ ಅಂತ ಡ್ಯಾನ್ಸ್ ಶೋಗೆ ಕಾಲ್ ಬರುತ್ತೆ. ಸೊ ಅದು ಕೂಡ ಒಂದು ಫ್ರೆಂಡಿಂದನೇ ಆಗಿರೋದು. ಸೊ ಆ ಟೈಮಲ್ಲಿ ನನಗೆ ಪೇಮೆಂಟ್ಗಿಂತ ಕೆಲಸ ಇಂಪಾರ್ಟೆಂಟ್ ಆಗಿತ್ತು. ಸೊ ಫೈನ್ ಅಂದ್ಕೊಂಡು, ಇವನ್ ಐ ಆಮ್ ವೆರಿ ಗುಡ್ ಅಟ್ ಡ್ಯಾನ್ಸ್ ಅಲ್ವಾ. ಸೊ ಹಾಗಾಗಿ ಆ ಶೋ ಬಂತು. ಸೊ ಆ ಶೋ ಬರ್ತಿದ್ದಾಗೇನೆ ರಾಬರ್ಟ್ ಬಂತು. ರಾಬರ್ಟ್ ಆದ ಕೂಡಲೇ ತೆಲುಗೊಂದು ಸೀರಿಯಲ್ ಬಂತು. ಸೊ ಇಟ್ ವಾಸ್ ಲೈಕ್ ಪ್ಯಾಕ್ ಅಂತಾನೆ ಹೇಳ್ಬೋದು. ಸೊ ಅಲ್ಲಿಂದ ಸೊ ಅದರಿಂದ ನಾನು ಯಾವತ್ತೂ ಇಂಡಸ್ಟ್ರಿಯಲ್ಲಿ ಟರ್ನ್ ಬ್ಯಾಕ್ ಮಾಡೇ ಇಲ್ಲ. ಸೊ ಐ ಆಮ್ ಜಸ್ಟ್ ವರ್ಕಿಂಗ್. Yes, I hope you keep working like this and then I want to see your big cutouts, Dilip, and I'll be like, oh, ನಾನು ಇವ್ರ ಜೊತೆ ಪಾಡ್ಕಾಸ್ಟ್ ಮಾಡಿದ್ದೀನಿ. That is my dream actually. Yeah. So like 5 years down the line ಆ ಥರ ಗೋಲ್ ನೋಡಕ್ ಹೋದ್ರೆ what and all do you have on your list? ಅರ್ಥ ಆಗಿಲ್ಲ. ಇವಾಗ if you want to see Dilip 5 years down the line 2031 ಅಲ್ಲಿ ಅಂದ್ರೆ where do you want to see yourself? ಅದನ್ನ ಹೇಳೋದಕ್ಕಿಂತ ಅದಾದ್ರೆ ಸ್ವಲ್ಪ ಬೆಟರ್ ಇರುತ್ತೆ. ದೃಷ್ಟಿ ಆಗಬೇಡಿ ಯಾರು ಪ್ಲೀಸ್. ಇಟ್ ಇಸ್ ಲೈಕ್ ಐ ಆಲ್ವೇಸ್ ಬಿಲೀವ್, ಅಂದ್ರೆ ನಾವು ಜಾಸ್ತಿ ಅದ್ರ ಬಗ್ಗೆ ಹೇಳಿ ವರ್ಕ್ ಮಾಡೋದಕ್ಕಿಂತ ಯು ವರ್ಕ್ ಆನ್ ಇಟ್ ಅಂಡ್ ಒನ್ ಡೇ ಆ ಪೊಸಿಷನ್ ಬಂದಾಗ ದೆನ್ ಐ ಕ್ಯಾನ್ ಟೆಲ್ ಯು, ಸಿ ದಿಸ್ ಇಸ್ ವೇರ್ ಐ ವಾಂಟೆಡ್ ಟು ಬಿ ಅಂತ. And then you can open that sheet is very exactly. So I'll do that. I'll write and things and I'll keep. ಸೊ ಏನಾಗಬೇಕು ಈ ಟೈಮಲ್ಲಿ, ನೆಕ್ಸ್ಟ್ ಏನು ಮಾಡಬೇಕು, ಸೊ ಎವ್ರಿಥಿಂಗ್ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದೇನು ಅಂದರೆ, ಇದು ಬಂದಿರೋದು ಕೂಡ ನನ್ನ ಫ್ರೆಂಡಿಂದಾನೆ, ಪ್ರೀತಮ್ ಶೆಟ್ಟಿ ಅಂತ ಇದ್ದಾನೆ. ಸೊ ಅವ್ನು ಯಾವ ಥರ ವರ್ಕ್ ಮಾಡೋದು ಅಂದರೆ, ಡೌನ್ ದ ಲೈನ್ 2 years ನಾನು ಈ ಪೊಸಿಷನಲ್ಲಿ ಇರಬೇಕು. ಸೊ ಇಲ್ ವರ್ಕ್ ಆನ್ ಇಟ್ ಆ್ಯಂಡ್ ಇಲ್ ಬಿ ದೇರ್ ಅಗೇನ್, ಇಲ್ ವರ್ಕ್ ಫಾರ್ ನೆಕ್ಸ್ಟ್ 2 years. ಸೊ ನಮ್ಮ ಫ್ಯೂಚರ್ ನಾವು ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಅಂದರೆ ಫಾರ್ ವಾಟ್ ಯು ವರ್ಕ್. ಸೊ ನೀವು ವರ್ಕ್ ಮಾಡೋಕ್ಕೊಂದು ರೀಸನ್ ಇಲ್ವಲ್ಲ. ಸೊ ಅದೊಂದು ಮೇಯ್ನ್ ಥಿಂಗ್. ಇನ್ನೊಂದು, ಇವಾಗ ಆಪರ್ಚುನಿಟಿ ತುಂಬ ಜಾಸ್ತಿ ಇದೆ ಕಂಪೇರ್ ಮಾಡಿದ್ರೆ. ನಮಗೆ ಯಾವ ಥರ ಇತ್ತು ಅಂದರೆ, ಈ ಸೋಷಿಯಲ್ ಮೀಡಿಯಾದ್ದು ಈ ಥರ ಯಾವುದು ಫೆಸಿಲಿಟಿನೇ ಇರಲಿಲ್ಲ ವೆನ್ ವಿ ಎಂಟರ್ಡ್. ಸೊ ನಮಗೆ ನನ್ನ ಥಾಟ್ ಪ್ರೊಸೆಸ್ ಹೆಂಗಿತ್ತು ಅಂದರೆ, ಒಂದು 12,000 ಸ್ಯಾಲ್ರಿ ಸಿಕ್ಕರೆ ಸಾಕಪ್ಪ. ಸೊ ಆ ಮೈಂಡ್ ಸೆಟ್ಟಲ್ಲಿ ನಾವು ಮಾಸ್ಟರ್ ಮುಗಿಸ್ಕೊಂಡು ಬಂದಿರೋದು. ಬಟ್ ಇವಾಗ 12,000 ಈಸ್ ನಥಿಂಗ್ ಆ್ಯಕ್ಚುಲಿ. ಸಿಂಪಲ್ ಆಗಿ ಒಂದು 1 ಅವರಲ್ಲಿ ಅದನ್ನು ವರ್ಕ್ ಮಾಡ್ಬೋದು. ಸೊ ಈ ಆಪರ್ಚುನಿಟಿ ಮುಂಚೆ ಇರಲಿಲ್ಲ. ಸೊ ವೆನ್ ವಿ ಪಾಸ್ಡ್ ಔಟ್ ಅಲ್ವಾ. ಸೊ ಹಾಗೆ ನೋಡಿದ್ರೆ ಇವಾಗ ಆ ಸ್ಟ್ರೆಸ್ ಇಲ್ಲ. ನಾವು ಎಜುಕೇಷನೇ ಮಾಡಬೇಕು, ಇವಾಗ ನಾವು ತುಂಬ ಫೋರ್ಸ್ ಮಾಡ್ತೀವಿ ಮಕ್ಕಳಿಗೆ, ಈ ಎಜುಕೇಷನ್ ಮಾಡು, ಇಷ್ಟು ತೆಗಿ, ಮಾರ್ಕ್ಸ್ ತೆಗಿ, ಅಷ್ಟು ತೆಗಿ ಅಂತ. ಬಟ್ ಅಟ್ ದ ಎಂಡ್ ಕಲ್ತಿರೋದು ಒಂದು, ಮಾಡ್ತಿರೋದು ಒಂದು. ಸೊ ಅದೇ ಆಗ್ತಾ ಇದೆ. ಇನ್ಸ್ಟೆಡ್ ಆಫ್ ದಟ್ ಯಾವುದಕ್ಕೆ ಇಂಟ್ರೆಸ್ಟ್ ಇದೆ ಅದಕ್ಕೆ ಸ್ವಲ್ಪ ಅವ್ರಿಗೆ ಪುಷ್ ಮಾಡಿದ್ರೆ ಬೆಟರ್ ಆಗಿರುತ್ತೆ ಅಂತ ನನ್ನ ಫೀಲಿಂಗ್. Yeah, that is 100% true because I also did medical. I'm a doctor and I'm sitting here and doing podcast. See, that's what, like, I think Indian parents are happy over. Yeah. That is important. Yeah. ಇವಾಗ ಓಕೆ ದುಬೈಲಿ ನನಗೆ ಇವಾಗ ಪೇರೆಂಟ್ಸ್ ಏನು ಹೇಳಿದ್ರು, ಯು ಆರ್ ಗೆಟಿಂಗ್ 2 lakh ಸಮಥಿಂಗ್ ಸ್ಯಾಲ್ರಿ ಓವರ್ ದ 2.5 lakh ಸ್ಯಾಲ್ರಿ ದೇರ್, ಅಲ್ಲಿ ಆರಾಮಾಗಿರು, ಇಲ್ಲಿ ಯಾಕೆ ಬಂದು 13 ಗಂಟೆ ಕೆಲಸ ಮಾಡ್ತೀಯಾ. ಇವಾಗ ನಾನು ಆ ಥರ ಕಂಪೇರ್ ಮಾಡಿದ್ರೆ, ಅದು ನನಗೆ 7 days 5 days ಆಫ್ ವರ್ಕ್, 8 hour ಜಾಬ್ ಅಷ್ಟೇ. ಆ್ಯಂಡ್ ಕಂಪ್ಯೂಟರ್ ಮುಂದೆ ಕೆಲಸ ಮಾಡಿ, ಅದು ತುಂಬ ರಫ್ ಕೆಲಸನೂ ಅಲ್ಲ. ಇಫ್ ಯು ಗುಡ್ ಅಟ್ ಅಕೌಂಟ್ ಇಟ್ ಈಸ್ ವೆರಿ ಈಸಿ ಫಾರ್ ಯು. ಅದು ಎಕ್ಸ್ಪೀರಿಯನ್ಸ್ ಆಗ್ತಿದ್ದಂಗೆ ಯು ಕ್ಯಾನ್ ಡೂ ಇಟ್ ವೆರಿ ಈಸಿಲಿ. ಸೊ ವರ್ಕ್ ಪ್ರೆಷರ್ ಇಲ್ಲ, ಆರಾಮ್ ಜಾಬು, ಗೆಟಿಂಗ್ ಗುಡ್ ಸ್ಯಾಲ್ರಿ,
ಎಲ್ಲ ಆಯಿತು. ಬಟ್ ಇದನ್ನ ಯಾಕೆ ಚೂಸ್ ಮಾಡಿದೆ ಅಂದರೆ ದಿಸ್ ಇಸ್ ಮೈ ಪ್ಯಾಷನ್. ಸೊ ನನ್ನ ಟ್ಯಾಲೆಂಟ್ನ ನಾನು ಶೋಕೇಸ್ ಮಾಡ್ಬೋದು. ಸೊ ಆ ಕಂಫರ್ಟಿಂದ ನಾನು ಆಚೆ ಬಂದೆ. ಹಾಗಾಗಿ ನಾನು ಇವಾಗ ಈ ಪೊಸಿಷನಲ್ಲಿ ಇದ್ದೀನಿ. ಬಟ್ ಆ ಕಂಫರ್ಟ್ಗೋಸ್ಕರ ಅಲ್ಲೇ ಇದ್ದಿದ್ರೆ ಇನ್ನು ಮೇ ಬಿ ದುಬೈಲಿ ಆ ಕೆಲಸದ ಅಂಡರಲ್ಲಿ ಇರ್ತಿದ್ನೇನು. ಮೇ ಬಿ ಇಷ್ಟು ಗ್ರೋತ್ ಆಗೋಕ್ಕೂ ಚಾನ್ಸ್ ಇರಲಿಲ್ಲ. ಆ್ಯಂಡ್ ಇವಾಗಿರೋ ಪೊಸಿಷನಲ್ಲಿ ಇರೋಕ್ಕೆ ಚಾನ್ಸ್ ಇರಲಿಲ್ಲ. ನೋ, ದಟ್ ಇಸ್ 100% ಟ್ರೂ. ಐ ಥಿಂಕ್ ನಮ್ಮ ಚಿಕ್ಕ ವಯಸ್ಸಿಂದಾನೇ ನಮ್ಗೊಂದು ರೀತಿ ಕಂಡೀಷನ್ ಮಾಡಿಬಿಟ್ಟಿರ್ತಾರೆ. ನೀವು ಹೇಳ್ದಂಗೆ ಓಕೆ ಓದ್ಬಿಟ್ಟು ಗೆಟ್ ಅ ಜಾಬ್, ಅವಾಗ ಲೈಫ್ ಸೆಟ್ಲ್ ಆಗುತ್ತೆ, ಮದುವೆ ಮಾಡಿ. ಆ್ಯಂಡ್ ನನಗೆ ಒಂದು ಅರ್ಥ ಆಗಲ್ಲ, ವೈ ಕಾಂಟ್ ವಿ ಟ್ರೈನ್ ಅವರ್ ಕಿಡ್ಸ್ ಲೈಕ್ ಓಕೆ ನೀನು ಜಾಬ್ ಮಾಡೋದಕ್ಕಿಂತ ಯು ಡೂ ಅ ಬಿಸ್ನೆಸ್. ಆಂಟ್ರಪ್ರಿನರ್ ಮೈಂಡ್ಸೆಟ್. ಚಿಕ್ಕಂದಲೇ ಓಕೆ ನೀನು ದೊಡ್ಡವನಂದ್ರೆ ಬಿಸ್ನೆಸ್ ಮಾಡ್ಕೊಂಡು ಈ ಥರ ಮಾಡು ಆ ಥರ ಮಾಡು ಅಂತ ಅಲ್ಲಿಂದನೇ ಮೈಂಡ್ ಸೆಟ್ ಮಾಡಿದ್ರೆ ಇವಾಗ ನಮಗೆ ಹೇಗಿತ್ತು ಅಂದರೆ ನಮ್ಮ ಮೈಂಡ್ ಸೆಟ್ ಹಾಗೆ ಇದ್ದಿದ್ದು. ನನಗೊಂದು ಜಾಬ್ ಸಿಕ್ಕರೆ ಸಾಕಪ್ಪ ಲೈಫಲ್ಲಿ, ಮಾಸ್ಟರ್ ಮುಗ್ದಿದೆ, ಒಂದು 20,000 30,000 ಒಂದು ಜಾಬ್ ಸಿಕ್ಕರೆ ಸಾಕು ಅಂತ. ಬಟ್ ಇನ್ಸ್ಟೆಡ್ ಆಫ್ ದ್ಯಾಟ್ ನೀನು ಬಿಸ್ನೆಸ್ ಮಾಡು, ಲೈಫಲ್ಲಿ ಸೆಟ್ಲ್ ಆಗು, ಬೇರೆ ಏನಾದರೂ ಮಾಡು ಅಂತ ಚಿಕ್ಕನಲ್ಲೇ ಫೋರ್ಸ್ ಮಾಡಿದ್ರೆ ಆ ಥಾಟ್ ಅಲ್ಲಿಂದನೇ ಬಿಲ್ಡ್ ಆಗೋದಲ್ವಾ. ಇವಾಗ ಚಿಕ್ಕನಿಂದ ಏನು ಥಾಟ್ ಮಕ್ಳಿಗೆ ಹಾಕ್ತೀವಿ ಆ ಥಾಟೇ ಎಕ್ಸಿಕ್ಯೂಟ್ ಆಗೋದು. ಸೊ ಅಲ್ಲಿಂದ ನಮ್ಮ ಥಾಟ್ ಪ್ರೊಸೆಸ್ ಚೇಂಜ್ ಮಾಡಿದ್ರೆ ಯು ಕ್ಯಾನ್ ಬಿ ಸಮಥಿಂಗ್ ಎಲ್ಸ್. ಟ್ರೂ, ಅಟ್ ಲೀಸ್ಟ್ ಟ್ರೂ ಪೊಟೆನ್ಷಿಯಲ್ ಟ್ಯಾಪ್ ಆಗುತ್ತೆ ಅವಾಗ. ಕುಡ್ ಬಿ ಸಿಂಗರ್, ಡಾನ್ಸರ್, ಎನಿಥಿಂಗ್. ಬಟ್ ಇವಾಗ ಅಷ್ಟು ಅಂದ್ರೆ ಆಪರ್ಚುನಿಟಿ ಇದೆ. ಯು ಕ್ಯಾನ್ ಬಿ ಎನಿಥಿಂಗ್. ಇವಾಗ ಇವ್ರ ಸಪೋರ್ಟ್ ಬೇಕಂತಾನೆ ಇಲ್ಲ. ಯು ಕ್ಯಾನ್ ಸ್ಟಾರ್ಟ್ ಯುವರ್ ಓನ್ ಸೋಷಿಯಲ್ ಮೀಡಿಯಾ ಅಂಡ್ ಯು ಕ್ಯಾನ್ ಶೋಕೇಸ್ ಯುವರ್ ಟ್ಯಾಲೆಂಟ್ ಅಂಡ್ ಯು ಕ್ಯಾನ್ ಬಿ ಎನಿವೇರ್. ದಟ್ ಇಸ್ ಟ್ರೂ. ಡು ಯು ಹ್ಯಾವ್ ಎನಿ ಫಿಯರ್ಸ್, ದಿಲೀಪ್? ಫಿಯರ್ಸ್ ಅನ್ನೋದಕ್ಕಿಂತ ನನಗೆ ಫಿಯರ್ಸ್ ಎಲ್ಲಿವರೆಗಿತ್ತು ಅಂದರೆ ನಮ್ಮ ಡ್ಯಾಡಿ ಡೆತ್ವರೆಗೂ ಇತ್ತು. ಅಂದರೆ ಆ ಟೈಮ್ವರೆಗೂ. ಸೊ ಎಲ್ಲ ಆಮೇಲೆ ಯಾವ ಥರ ಮೈಂಡ್ ಸೆಟ್ಗೆ ಬಂದೆ ಅಂದರೆ ಲೈಫ್ ಈಸ್ ಯಾವತ್ತೂ ಏನು ಹೇಳೋಕ್ಕಾಗಲ್ಲ. ಸೊ ಯು ಶುಡ್ ಲಿವ್ ಯುವರ್ ಪ್ರೆಸೆಂಟ್. ಆ್ಯಂಡ್ ಇನ್ನೊಂದು ಯಾವತ್ತ ಭಯ ಯಾವಾಗ ಇರುತ್ತೆ ಅಂದರೆ ನಮಗೆ ಹೀಗೆ ಲೈಫ್ ಲೀಡ್ ಮಾಡಬೇಕು, ನಾನು ಇಷ್ಟೇ ರಿಚ್ ಆಗಬೇಕು, ಅಲ್ವಾಗಬೇಕು, ಇಲ್ಲಾಗಬೇಕು, ಡೌನ್ಫಾಲ್ ಆದರೆ ನಿಮಗೆ ಸ್ವಲ್ಪ ಬೇಜಾರಾಗುತ್ತೆ, ಫಿಯರ್ ಇರುತ್ತೆ. ಬಿಕಾಸ್ ನಾನು ಆಲ್ರೆಡಿ ಎಲ್ಲ ಡೌನ್ಫಾಲು ನೋಡಿದೆ ಆ್ಯಂಡ್ ಅಬ್ಸ್ಟ್ರಾಕ್ಟು ನೋಡಿದೆ, ಫೇಮು ನೋಡಿದೆ, ಫೇಮ್ ಇಲ್ದಿರೋ ಟೈಮಲ್ಲೂ ನೋಡಿದೆ. ಸೊ ಇವಾಗ ನಾನು ಯಾವ ಥರ ಮೈಂಡ್ ಸೆಟ್ ಆಗಿದ್ದೀನಿ ಅಂದರೆ ದಿಸ್ ಮೈ ಜಾಬ್. ಇವಾಗ ಇದನ್ನು ಜನ ಇಷ್ಟಪಟ್ಟು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ಐ ಎಂಜಾಯ್ ದ್ಯಾಟ್. ಅಟ್ ದ ಸೇಮ್ ಟೈಮ್ ಇದು ಇಲ್ಲ ಅಂದರೂ ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಬಿಕಾಸ್ ಆ ಥರ ಇದ್ದರೆ ನಿಮ್ಮ ಮೈಂಡ್ ಸೆಟ್ಟಿಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಇವಾಗ ಎಷ್ಟು ನಾವು ರಾಂಗ್ ಡಿಸಿಷನ್ ಯಾವ ತೊಗೋತೀವಿ ಅಂದರೆ ತುಂಬ ಫೇಮ್ ಸಿಕ್ಕಿ ಸಡನ್ನಾಗಿ ಡ್ರಾಪ್ ಆಗಿ ಮತ್ತೆ ಅಲ್ಲಿ ರೀಚ್ ಆಗಲ್ಲ ಅಂದಾಗ ನಿಮ್ಗೆ ತುಂಬ ಅಬ್ಸ್ಟ್ರಾಕ್ಟ್ಸ್ ಬರುತ್ತೆ, ನನಗೇನು ಆಗ್ತಿಲ್ವಲ್ಲ. ದೆನ್ ಯು ಸ್ಟಾರ್ಟೆಡ್ ಟು ಟೇಕ್ ಸಮ್ ರಾಂಗ್ ಡಿಸಿಷನ್ಸ್ ಆ ಪೊಸಿಷನ್ಗೋಸ್ಕರ. ಸೊ ವೈ ಯು ವಾಂಟ್ ಟು ಸ್ಟ್ರೆಸ್ ದ್ಯಾಟ್ ಮಚ್? ಲೈಫು ಇರೋದೇ ಒಂದು ಲೈಫು, ಅದನ್ನು ತುಂಬ ಸ್ಟ್ರೆಸ್ ತಗೊಂಡು ಹಾಳು ಮಾಡಿಕೊಂಡು ಐ ಡೋಂಟ್ ವಾಂಟ್ ದ್ಯಾಟ್. ನನಗೆ ಹೀಗೆ ಇರಬೇಕು ಅಂತ ಏನಿಲ್ಲ, ಬಟ್ ಐ ಕ್ಯಾನ್ ಅಡ್ಜಸ್ಟ್ ವಿತ್ ಎನಿಥಿಂಗ್. ಸೊ ಆ ಥರ ಮೈಂಡ್ ಸೆಟ್ಟಲ್ಲಿ ನಾನಿರೋದು. ಫುಲ್ ಝೆನ್ ಮೋಡ್. ಯು ಆರ್ ಲೈಕ್ ಏನೇ ಆಗಲಿ ಮೈ ಮೂಡ್ ಇಸ್ ಗೋನ್ ಟು ಬಿ ಲೈಕ್. ಬಿಕಾಸ್ ಇವಾಗ ನಾನು ತುಂಬ ಸ್ಟ್ರೆಸ್ ತಗೊಂಡ್ರು, ಇವಾಗ ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನನಗೆ ಒಂದ್ಸರಿ ಗಾಡಿಲಿ ಆಕ್ಸಿಡೆಂಟ್ ಆಗಿತ್ತು, ಕಾರಲ್ಲಿ. ಓಕೆ. ಸೊ ಅಂದರೆ ಹೆಡ್ಲೈಟ್ ಎಲ್ಲ ಹೋಗಿತ್ತು, ಇದೆಲ್ಲ ಸ್ಟ್ರೆಸ್ ಇತ್ತು. ಅಂದರೆ ಗಾಡಿಗೇನೂ ಆಗಿಲ್ಲ, ಬಟ್ ಹೆಡ್ಲೈಟ್ ಎಲ್ಲ ಹೋಗಿತ್ತು. ಸೊ ಆ ಟೈಮಲ್ಲಿ ನಾನು ಫಸ್ಟ್ ಥಿಂಗ್ ಯೋಚನೆ ಮಾಡಿದೆ, ದೊಡ್ಡದಲ್ಲಾಗೋದು ಚಿಕ್ಕದ್ರಲ್ಲಾಯಿತು, ಐ ಆಮ್ ಸೇಫ್, ಗಾಡಿ ಇನ್ಸೂರೆನ್ಸ್ ಇದೆ, ಕ್ಲೈಮ್ ಆಗುತ್ತೆ. ಗಾಡಿ ಹಿಂಗೆ ಆಯ್ತಂತ ಸ್ಟ್ರೆಸ್ ತಗೊಂಡ್ರೆ ನನಗೆ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗಿ ನನ್ನ ಮೂಡ್ ಹಾಳಾಗುತ್ತೆ. ಎನಿ ಹ್ಯಾವ್ ಗಾಡಿ ಆಕ್ಸಿಡೆಂಟ್ ಆಗಿದೆ, ಗ್ಯಾರೇಜಿಗೆ ತೊಗೊಂಡು ಹೋಗ್ಬೇಕು, ರಿಪೇರ್ ಮಾಡಲೇಬೇಕು, ಯು ಕ್ಯಾನ್ ಚೇಂಜ್ ದ್ಯಾಟ್. ಈ ಪ್ರೊಸೆಸ್ ಆಲ್ರೆಡಿ ಗೊತ್ತಿದೆ ಅಂದಮೇಲೆ ವೈ ಯು ವಾಂಟ್ ಟು ಟೇಕ್ ಎಕ್ಸ್ಟ್ರಾ ಸ್ಟ್ರೆಸ್? ಗೋ ಆನ್ ಇಟ್. ಓಕೆ ಫೈನ್. ಡು ಯು ಮೆಡಿಟೇಟ್? ಐ ಡೋಂಟ್ ಮೆಡಿಟೇಟ್ ಬಿಕಾಸ್ ಅಂದ್ರೆ ತುಂಬಾ ಅಪ್ಸ್ ಅಂಡ್ ಡೌನ್ ಹೇಳಿದ್ನಲ್ಲ, ವೆನ್ ಯು ಗೋ ಸೋ ಮಚ್ ಆಫ್ ಅಪ್ಸ್ ಅಂಡ್ ಡೌನ್ ಒಂದು ಮೆಂಟಲ್ ಸೆಟ್ ಬಂದ್ಬಿಡುತ್ತೆ. ಓಕೆ ಈ ತರ ಇದ್ರೆ ನಥಿಂಗ್ ವಿಲ್ ಎಫೆಕ್ಟ್ ಯು ಅಂತ. ಸೊ ನನಗೆ ಔಟ್ಸೈಡ್ ಎಫೆಕ್ಟ್ ಯಾವ್ದು ನನಗೆ ಬೇಕಾಗಿಲ್ಲ. ಸೊ ಐ ವೋಂಟ್ ಟೇಕ್ ದ್ಯಾಟ್. That's really nice. But also, do you believe in like ghosts and all? ಗುಡ್ ಥಿಂಗ್ಸ್ ಇದ್ದಾಗ ಬ್ಯಾಡ್ ಥಿಂಗ್ಸ್ ಐ ಬಿಲೀವ್. ನಾನು ಯಾವ ಥರ ಬಿಲೀವ್ ಮಾಡ್ತೀನಿ ಅಂದರೆ, ಒಂದು ಗುಡ್ ಥಿಂಗ್ಸ್ ಇದೆ ಅಂದರೆ ಬ್ಯಾಡ್ ಥಿಂಗ್ಸ್ ಇದ್ದೇ ಇರುತ್ತೆ, ಪಾಸಿಟಿವ್ ನೆಗೆಟಿವ್. ಸೊ ನಾನು ಅದನ್ನು ಬಿಲೀವ್ ಜಾಸ್ತಿ ಮಾಡ್ತೀನಿ ಇನ್ಸ್ಟೆಡ್ ಆಫ್ ಗೋಸ್ಟ್. Okay, like in the energies, positive energy, negative energy. ಇವಾಗ ನಮಗೆ ಕೆಟ್ಟದಾಗ್ತಿದೆ ಅಂದರೆ ಅದು ನಮ್ಗೆ ನೆಗೆಟಿವ್ ಎನರ್ಜಿ, ಮೇ ಬಿ ಗೋಸ್ಟ್ ಆರ್ ಎನಿಥಿಂಗ್. ತುಂಬ ಒಳ್ಳೇದಾಗ್ತಿದೆ, ದಟ್ ಇಸ್ ಅ ಪಾಸಿಟಿವ್ ಎನರ್ಜಿ. ಸೊ ದಟ್ ಇಸ್ ದ ಡಿಫ್ರೆನ್ಸ್. What about karma? ಕರ್ಮ, ಯು ವಾಟ್ ಎವರ್ ಯು ಡೂ ಯು ವಿಲ್ ಗೆಟ್ ಇಟ್. ಸೊ ಅದನ್ನು ನಾನು ಬಿಲೀವ್ ಮಾಡ್ತೀನಿ. ಇವಾಗ ಇನ್ನೊಂದೇನು ಅಂದರೆ, ಇವಾಗ ನಾವು ಕರ್ಮ ಒಳ್ಳೇದು ಮಾಡ್ತೀವಿ ಅಂತ ಇವಾಗ ಅದರಲ್ಲಿ ರಾಂಗ್ ಪರ್ಸೆಪ್ಷನ್ ಇದೆ. ನೀವೊಬ್ರು ಒಳ್ಳೇದು ಮಾಡ್ತೀರಾ, ವೈ ಯು ವಾಂಟ್ ಟು ಶೋ ಟು ಸೋ ಮೆನಿ ಪೀಪಲ್? ಇಫ್ ಯು ಗಿವಿಂಗ್ ಸಮಥಿಂಗ್ ಅಂದರೆ ಹಾರ್ಟ್ಫುಲ್ಲಿ ಕೊಡಿ,
ಅದನ್ನ 10 ಜನಕ್ಕೆ ತೋರಿಸ್ಕೊಂಡು ಓಕೆ ಅದರಿಂದ ಬೇರೆಯವ್ರು ಹೆಲ್ಪ್ ಮಾಡ್ತಾರೆ ಅನ್ನೋದಿದ್ರೆ ದಟ್ ಈಸ್ ಓಕೆ. ಅವ್ರ ಥಾಟ್ಸ್ ಇರ್ಬೋದು, ಇವಾಗ ನಾನು ಇದು ಮಾಡ್ತಿದ್ದೀನಿ, ಇದು 10 ಜನ ನೋಡಿದ್ರೆ 10 ಜನ ಹೆಲ್ಪ್ ಮಾಡ್ತಾರೆ ಅಂತ. ಬಟ್ ಯಾರೂ ಆ ಥರ ಇಲ್ಲ. ಇವಾಗ ಅದು ಮನಸ್ಸಿಂದ ಬರಬೇಕು. ಇವಾಗ ನಾನು ನಿಮ್ಗೆ ಹೆಲ್ಪ್ ಮಾಡುವಂದ್ರೆ ನೀವು ಹೆಲ್ಪ್ ಮಾಡೋಕ್ಕಾಗುತ್ತಾ? ನಮ್ಗೆ ಹೇಳ್ತೀನಿ ಇಲ್ಲಿ ಒಂದು 10 ಲಕ್ಷ ಇಲ್ಲಿ ಕೊಡಬೇಕು, ನೀವು ಕೊಡಿ ಅಂದರೆ ದಟ್ ಇಸ್ ನಾಟ್ ಪಾಸಿಬಲ್. ಯಾಕಂದ್ರೆ ಆ ಪೊಸಿಷನ್ ನೀವು ಇರಬೇಕು ಕೊಡೋದು, ಆ್ಯಂಡ್ ಅಷ್ಟು ಅಬ್ಸ್ಟ್ರಾಕ್ಟ್ ನಮಗೂ ಇರಬೇಕು. ಇವಾಗ ನನಗೊಬ್ರು ಸಹಾಯ ಮಾಡ್ತೀನಿ ಅಂದರೆ ಇವಾಗ ನಾನು ನೋಡ್ಕೋಬೇಕು, ನಂದು ಏನಿಲ್ಲ, ನಂದು ಝೀರೋ ಇದೆ ಅಂದರೆ ನಾವು ಹೆಲ್ಪ್ ಮಾಡ್ತೀವಿ ಅಂದರೆ ಯು ನಾಟ್ ಸ್ಟ್ಯಾಂಡ್. ಸೊ ನನಗೇನು ಅಂದರೆ ಯು ಹ್ಯಾವ್ ಟು ಬಿ ಇನ್ ಸಚ್ ಅ ಪೊಸಿಷನ್, ಅಂದರೆ ತುಂಬ ಮಾಡಬೇಕು ಅಂತ ನನಗೇನಿಲ್ಲ, ಬಟ್ ಐ ಹ್ಯಾವ್ ಸಮ್ ಗೋಲ್ಸ್ ಟು ಡೂ. ಇವಾಗ ನನ್ನ ಗೋಲ್ ಏನು ಅಂದರೆ ನನಗೆ ಡಿಗ್ರಿವರೆಗೂ ನನಗೆ ಸ್ಪಾನ್ಸರ್ಸ್ ಸಿಕ್ಕಿರೋದು, ದುಬೈ ಫಾರಿನ್ ಸ್ಪಾನ್ಸರ್ಸ್. ಸೊ ನಾನು ಸ್ಪಾನ್ಸರಲ್ಲೇ ಓದಿರೋದು 8th ಇಂದ. ಸೊ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ನನಗೆ ಅವರು ಎಜುಕೇಶನ್ ದುಡ್ಡು ಹಾಕಿದ್ದಾರೆ, ನಾನು ಚೆನ್ನಾಗಿ ಓದಿದ್ದೀನಿ, ನನ್ನ ಡಿಗ್ರಿ ಫಿನಿಶ್ ಅನಾನಮಸ್ ಇಲ್ಲಿವರೆಗೂ ಗೊತ್ತಿಲ್ಲ ಯಾರು ಅಂತಾನೆ ಗೊತ್ತಿಲ್ಲ. ಅಂದ್ರೆ ಸ್ಕೂಲಲ್ಲಿ ಸ್ಟೂಡೆಂಟ್ಸ್ ಸ್ಕೂಲಲ್ಲಿ ನಮಗೆ ಅಂದರೆ ಮೌಂಟ್ ರೋಸರಲ್ಲಿ ಓದ್ತಾ ಇದ್ದೆ, ಅಲ್ಲೊಂದು 10 ಜನಕ್ಕೆ ಯಾರಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅವರಿಗೆ ಹೆಲ್ಪ್ ಮಾಡ್ತಾರೆ, ಫಾರಿನರ್ಸ್ ಎಜುಕೇಷನ್ ಟ್ರಸ್ಟ್ ಅಂತ ಆ ಥರ ಕೊಡ್ತಾರೆ. ಬಟ್ ನಮ್ಗೆ ಗೊತ್ತಿರಲ್ಲ ಯಾರು ಅಂತ. ಬಟ್ ನಾವು 10 ರಿಂದ 15 ಜನ ಅವ್ರ ಅಂಡರಲ್ಲಿ ಎಜುಕೇಷನ್ ತೊಗೊಂಡಿದ್ದೀವಿ, ಬಟ್ ವಿ ಡೋಂಟ್ ನೋ ಆ ಪರ್ಸನ್ ಯಾರು ಅಂತ. ಸೊ ನಂದು ಏನು ಥಾಟ್ ಅಂದರೆ ಇವನ್ ಐ ವಾಂಟ್ ಟು ಗಿವ್ ದಟ್ ಎಜುಕೇಷನ್ ಟು ಫಾರ್ವರ್ಡ್. ಸೊ ಅದು ಯಾರಿಗೆ ಅಂತ ನಾನು ಹೇಳಲ್ಲ, ಆ್ಯಂಡ್ ಅದು ಯಾರು ಅಂತ ಯಾರು ಗೊತ್ತಾಗ್ಲೂಬಾರ್ದು. ಸೊ ಇದು ನನ್ನ ಥಾಟ್ ಪ್ರೊಸೆಸ್. ಇವಾಗ ನನಗೆ ಕೊಟ್ಟಿರೋದಕ್ಕೆ ನಾನು ಈ ಪೊಸಿಷನಲ್ಲಿ ಇದ್ದೀನಿ ಎಜುಕೇಷನ್, ಸೊ ಐ ವಾಂಟ್ ಟು ಗಿವ್ ದಟ್ ಟು ಸಂಬಡಿ ಎಲ್ಸ್. ಸೊ ದಿಸ್ ಇಸ್ ಮೈ ಥಾಟ್ ಪ್ರೊಸೆಸ್. ಇವಾಗ ಅವ್ರು ಹೆಲ್ಪ್ ಮಾಡಿರೋದಕ್ಕೆ ನನಗೆ ಗೊತ್ತು ಹೆಲ್ಪ್ ಮಾಡಬೇಕು ಅಂತ, ಬಟ್ ನಾನು ಅದನ್ನು 10 ಜನ ಶೋ ಕೇಸ್ ಮಾಡಲ್ಲ. ಇವಾಗ ಅದು ಡಿಫ್ರೆಂಟ್ ಥಾಟ್ ಪ್ರೊಸೆಸ್, ಅದು ನಾನು ರಾಂಗ್ ಅಂತ ಹೇಳಲ್ಲ, ಕೆಲವರಿಗೆ ಅದರಿಂದ ಹೆಲ್ಪ್ ಆಗ್ಬೋದು. ಆ್ಯಂಡ್ ಮೈ ಥಾಟ್ ಪ್ರೊಸೆಸ್ ಇಸ್ ಡಿಫ್ರೆಂಟ್. ಐ ಡೋಂಟ್ ವಾಂಟ್ ಟು ಶೋ ಆ್ಯಂಡ್ ವರ್ಕ್. ಇದು ನನ್ನ ಥಾಟ್ ಪ್ರೊಸೆಸ್. Wow, this is so beautiful, Dilip. Everything that you're telling is like, I'm like really amazed by it. So like, this is very nice. Like, ನೀವು ಹೇಳ್ದಂಗೆ ಇವಾಗ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಅರ್ಧ ಜನ ತೋರ್ಸಕ್ಕೆ ಮಾಡ್ತಾರೆ. ಪ್ರಾಬಬ್ಲಿ ಇವಾಗ ಯಾರೋ ಒಂದು ಮಲ್ಗಿರ್ತಾರೆ, ಬೆಡ್ಶೀಟ್ ಹಾಕ್ತೀರಾ, ವೈ ಯು ವಾಂಟ್ ಟು ಮೇಕ್ ಅ ವಿಡಿಯೋ. ಸಿ ಇವಾಗ ನನಗೆ ಇನ್ನೊಂದೇನು ಅನ್ಸೋದು ಅಂದ್ರೆ ಆ ಪರ್ಸನ್ಗೆ ಮಕ್ಳು ಇರ್ತಾರೆ, ಇವಾಗ ಯಾರೇ ಇರಲಿ ಫ್ಯಾಮಿಲಿ, ಅವ್ರಿಗೆ ಮಕ್ಳು ಇರ್ತಾರೆ. ಸೊ ಅದನ್ನ ವಿಡಿಯೋದಲ್ಲಿ ನೋಡಿದಾಗ ಆ ಮಗು ಈಗ ಅನ್ನಿಸ್ಬೇಡ, ಡಿಸ್ರೆಸ್ಪೆಕ್ಟ್. ಸಿ ಅವ್ನು ಕೇಳಿಲ್ಲ, ನನಗೆ ಹೆಲ್ಪ್ ಮಾಡಿದ ಅವ್ನು ಕೇಳಿಲ್ಲ, ಬಟ್ ಅವ್ರಿಗೂ ಒಂದು ರೆಸ್ಪೆಕ್ಟ್ ಅಂತ ಇರುತ್ತೆ ಫ್ಯಾಮಿಲಿಲಿ ಅಥವಾ ಸರೌಂಡಿಂಗ್ ಅಲ್ಲಿ ರೆಸ್ಪೆಕ್ಟ್ ಅಂತ ಇರುತ್ತೆ. ಅವ್ನಿಗೆ ಅವಾಗ ಗೊತ್ತಾಗಿಲ್ಲ ಅಂದ್ರು ದೊಡ್ಡ ಸ್ವಲ್ಪ ಒಂದು ಪೊಸಿಷನ್ ಬಂದ್ಮೇಲೆ ನಾನು ಕೇಳಿಲ್ಲ, ಇವನ್ಯಾಕೆ ಬಂದು ಹೆಲ್ಪ್ ಮಾಡ್ದ, ವಿಡಿಯೋ ಮಾಡ್ದ, ಪೋಸ್ಟ್ ಮಾಡ್ದ. ಇವಾಗ ನಂಗೆ ಅನ್ಸಲ್ವೇ, ನನ್ನ ಪೇರೆಂಟ್ಸ್ಗೆ ಯಾರು ಬಂದು ಹೆಲ್ಪ್ ಮಾಡ್ಕೊಂಡು ಫೋಟೋ ಹಾಕಿದ್ರೆ ನಂಗೆ ಅನ್ಸುತ್ತೆ, ನೀನು ನಾನು ಕೇಳಿದ್ನ ಯಾಕೆ ಬಂದು ಇದು ಮಾಡ್ತಿದ್ಯಾ, ನೀನು ಹೆಲ್ಪ್ ಮಾಡ್ತಿದ್ದೆ ಜೆನ್ಯೂನ್ ಆಗಿ ಮಾಡು, ವಿಡಿಯೋ ಮಾಡ್ಕೊಂಡು ನೀನು ಪೋಸ್ಟು ಲೈಕು ಅದಕ್ಕೋಸ್ಕರ ನೀನು ಯಾಕೆ ಮಾಡ್ತೀಯ ಅಂತ ನನ್ನ ಥಾಟ್ಸ್ ಬರುತ್ತೆ. ದಿಸ್ ಇಸ್ ಮೈ ಥಾಟ್. ಅದನ್ನ ಬಿಟ್ಟು ನೀವು ಜೆನ್ಯೂನ್ ಆಗಿ ಮಾಡಿದ್ರೆ ಹೀಲ್ ಬಿ ಹ್ಯಾಪಿ. ಓಕೆ ಕಷ್ಟದಲ್ಲಿ ಬಂದ್ರು ಸಹಾಯ ಮಾಡಿದ್ರು, ಬಟ್ ಅವನ ಹತ್ರ ಒಂದು 10 ಜನಕ್ಕೆ ಹೇಳ್ಕೊತಾನೆ, ನೀನ್ 100 ಜನ ಹೇಳೋ ಬದಲು ಅವನೇ 10 ಜನಕ್ಕೆ ಹೇಳ್ಕೊತಾನೆ. ದಟ್ ಈಸ್ ಬೆಟರ್ ಅಲ್ವಾ? ಹೀಲ್ ಬ್ಲೆಸ್ ಯು ಆಲ್ಸೋ. ಅವ್ರಿಗೂ ಒಂದು ಇರುತ್ತಲ್ವಾ, ಇಂಟೆನ್ಷನ್ಸ್ ಪ್ಯೂರ್ ಆಗಿದ್ರೆ ಇಟ್ಸ್ ನಾಟ್ ರಿಕ್ವೈರ್ಡ್ ಅಂತ ನನ್ನ ಅನಿಸಿಕೆ. Agree, yeah. So Dilip, since you are the most non-controversial person I have met, we have another round. Another round. So you want to make any It is called as a controversial round, Dilip. Okay. Okay, now we'll start. A movie that you watched recently but didn't like. ರೀಸೆಂಟ್ ಆಗಿ ವಾಚ್ ಮಾಡಿರೋ ಮೂವಿ ನಾನು ಲೈಕ್ ಮಾಡದೇ ಇರೋದು, ಆಕ್ಚುಲಿ ನೆನಪಾಗ್ತಿಲ್ಲ. Okay, that is a smart answer. ಮೂವಿ ಎಷ್ಟು ಇಷ್ಟ ಆಗಿಲ್ಲ ಅಂದ್ರೆ ಟೈಟಲ್ ನೆನಪಿಲ್ಲ. ಅಲ್ಲ ಆತರ ಅಲ್ಲ, ಬಟ್ ಒಂದು ಇಂಗ್ಲಿಷ್ ಮೂವಿ ನೋಡಿದೆ, ಬಟ್ ನನಗೆ ಅದು ಇಷ್ಟ ಆಗಿಲ್ಲ. ಲೈಕ್ ಹಾರರ್ ಮೂವಿ, ಐ ಆಮ್ ನಾಟ್ ಗೆಟಿಂಗ್ ದ ನೇಮ್. Okay, ಬಟ್ ಇಸ್ what was the story? Netflix? Yes, in Netflix. ನನ್ನ ಫ್ರೆಂಡ್ ಸಜೆಸ್ಟ್ ಮಾಡ್ದ ಅಂತ ನೋಡಿದೆ, ಬಟ್ ಚೆನ್ನಾಗಿರಲಿಲ್ಲ. Okay, an actor that you'd like to work with? ನನಗೆ ತುಂಬ ಇಷ್ಟ ಡಿ ಬಾಸ್ ಜೊತೆ ವರ್ಕ್ ಮಾಡಿದ್ದೀನಿ. ಅವ್ರು ಇನ್ನೊಂದ್ಸರಿ ವರ್ಕ್ ಮಾಡೋಕ್ಕೆ ಸಿಕ್ಕಿದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಆ್ಯಂಡ್ ಶಿವಣ್ಣ, ಸುದೀಪ್ ಸರ್ ಡೆಫಿನೆಟ್ಲಿ. ಸೊ ಅವ್ರ ಜೊತೆ ನೆಗೆಟಿವ್ ಮಾಡಬೇಕು ಅನ್ನೋ ಸಿಕ್ಕಾಪಟ್ಟೆ ಆಸೆ. ನನಗೆ ಅವ್ರ ಮುಂದೆ ಎಲ್ಲ ನೆಗೆಟಿವ್ ಆಗಿ ಆ್ಯಕ್ಟ್ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಆಸೆ. ನನಗೆ ಅವ್ರ ಮುಂದೆ ಪಾಸಿಟಿವ್ ಆ ಥರ ಅಲ್ಲ, ಐ ವಾಂಟ್ ಟು ಬಿ ಎ ನೆಗೆಟಿವ್. ಆ್ಯಕ್ಚುಲಿ ದಿಸ್ ಇಸ್ ವೆರಿ ಸ್ಮಾರ್ಟ್. ನಂಗೆ ಏನು ಅನ್ಸುತ್ತೆ ಅಂದರೆ, ಯಾಕಂದರೆ ಅವ್ರು ಆಲ್ರೆಡಿ ಆಸ್ ಅ ಹೀರೋ ದೇ ಹ್ಯಾವ್ ದಟ್ ಆರಾ. ಸೊ ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಇಫ್ ಯು ಆರ್ ಬೀಯಿಂಗ್ ಅ ವಿಲನ್, ಆಂಟಿ ಹೀರೋ, ಇಟ್ ಇಸ್ ಗೋಯಿಂಗ್ ಟು ಬಿ ಲೈಕ್ ರಿಯಲಿ ಕ್ರೇಜಿ. ಸೊ ನನಗೆ ಮೂವೀಸ್ ಅಲ್ಲಿ ಐ ಲೈಕ್ ಟು ಬಿ ಅ ವಿಲನ್. ಸೊ ಅದು ನಂಗೆ ತುಂಬಾ ಇಷ್ಟ, ರಾದರ್ ಹೀರೋ.
ಯಾ ನೈಸ್. ಓವರ್ ರೇಟೆಡ್ ಸೀರಿಯಲ್ ಆಕ್ಟರ್ ಅಕಾರ್ಡಿಂಗ್ ಟು ಯು? ಓವರ್ ರೇಟೆಡ್ ಅಂದ್ರೆ ಪೇಮೆಂಟ್ ಹೈಕ್ ಇದೆ ಇಲ್ಲ. ದೆನ್ ವಾಟ್? ಅಂದ್ರೆ ತುಂಬಾ ಹೈಪ್ ಇದೆ ಅವರಿಗೆ, ಆದ್ರೆ ಅವ್ರ ಆಕ್ಟಿಂಗ್ ಓಕೆ. It's not a right way to judge because they have their own talents. I told you. No, See, everybody yeah. maybe ಆ ಕ್ಯಾರೆಕ್ಟರ್ ಅದು ಅಷ್ಟೇ ಬೇಕಾಗಿರ್ಬೋದೋ ಏನೋ. ಸಿ ಅವ್ರಿಗೆ ಡೈರೆಕ್ಟರ್ ಹಿಂಗ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಹಿಲ್ ಆಕ್ಟ್ ಲೈಕ್ ದಟ್. ಸೊ ಹಾಗಾಗಿ ಅವ್ರ ಆಕ್ಟಿಂಗ್ ಮೇಲೆ ಜಡ್ಜ್ ಮಾಡಕ್ಕಾಗಲ್ಲ. ಮೇ ಬಿ ಅವ್ರಿಗೆ ಈ ಪಾತ್ರಕ್ಕೆ ಇಷ್ಟೇ ಮಾಡಿ ಅಂತ ಹೇಳಿರ್ಬೋದು. Approved. I approve your answer. Okay. Is there any food that you will never eat? ನನಗೆ ಬದನೆ ಸಿಕ್ಕಾಪಟ್ಟೆ ಹೇಟೆಸ್ಟ್. ಸೊ ಬದನೆ ನಂಗೆ ಇಷ್ಟನೇ ಇಲ್ಲ, ನಾನು ತಿನ್ನೋದು ಇಲ್ಲ. ನಥಿಂಗ್. ಇದು ರೊಟ್ಟಿ ಜೊತೆ ಮಾಡ್ತಾರೆ ಅಲ್ಲ, ಅದನ್ನ ಬದನೆ ಜೊತೆ ನೀವು ಏನ್ ಕೊಟ್ಟರು ತಿನ್ನಲ್ಲ. ವಾಂಗಿಬಾತ್ ಏನ್ ಕೊಟ್ಟರು ತಿನ್ನಲ್ಲ. ನೋ. ಫ್ರಮ್ ಚೈಲ್ಡ್ಹುಡ್. ಓಕೆ. ಅದು ಆದ್ಮೇಲೆ ಇದು ಕಾಟ್ಲಿ ಕಿಚನ್ ಅದೊಂದು ಯಾವ್ದೋ ಜ್ಯೂಸ್ ಕುಡಿಸಿದ್ರಲ್ಲ, ಓ ಮೈ ಗಾಡ್, ಕರೆಲಾ. ಹಾಗಲಕಾಯಿ. ಎರಡು ಹಾಗಲಕಾಯಿ ಏನೇ ಮಾಡೋದು ತಿನ್ನಲ್ಲ, ಬದನೆಕಾಯಿ ಏನೇ ಕೊಟ್ಟರು ತಿನ್ನಲ್ಲ. ಅದ್ರಲ್ಲಿ ನೀವ್ ಕುಡಿಲಿಲ್ಲ ಅಲ್ಲ, ನೀವ್ ಈ ಡ್ರಾಂಕ್ ಕುಡ್ಸುದು ಅಂಡ್ ನಾನು ವಾಮಿಟ್ ಮಾಡೋದು ಬಾಕಿ ಹೇಳಿ ಅಷ್ಟೇ. ಅಂಡ್ ಅದನ್ನ ಝೂಮ್ ಮಾಡಿ ಹಾಕಿದ್ದಾರೆ. ಓಕೆ. ಅ ಪ್ಲೇಸ್ ದಟ್ ಯು ವುಡ್ ಲೈಕ್ ನೆವರ್ ವಿಸಿಟ್? ಆ ಥರ ಪ್ಲೇಸ್ ಮೇ ಬಿ ಪಾಕಿಸ್ತಾನ್. ಐ ನೆವರ್ ವಿಸಿಟ್. No matter what. Even if your movie shoot is happening in I'm not Pakistan. coming. Okay, nice. You can see your patriotism. Very happy with that. Is there any serial ನೀವು ನೋಡಿ ಈ ಸೀರಿಯಲ್ ಅಥವಾ ಈ ಮೂವಿಯಲ್ಲಿ ನಾನು ವರ್ಕ್ ಮಾಡಬೇಕಿತ್ತು ಅಂತ ಅನ್ಸಿದೆ ಯಾವ್ದಾದ್ರು ನೋಡಿ? ಆ ಥರ ಮೂವಿ ಆದ್ರೆ ಇದೆ ಅಂದ್ರೆ ನನಗೆ ಸುದೀಪ್ ಸರ್ ರಂಗೇಸೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಅದು ನಾನು ಜಸ್ಟಿಫಿಕೇಶನ್ ಕೊಡೋದು ಸಿಕ್ಕಾಪಟ್ಟೆ ಅದು ಟಫ್ ಪಾರ್ಟ್. ಅಂದ್ರೆ ಅವ್ರ ಲೆವೆಲ್ಗೆ ಅದು ಮಾಡೋಕ್ಕಾಗಲ್ಲ. ಐ ಜೆನ್ಯೂನ್ಲಿ ಅಕ್ಸೆಪ್ಟ್ ದ್ಯಾಟ್ ಬಿಕಾಸ್ ಆ ಮೂವಿ ನನಗೆ ಇವಾಗಲೂ ಆಸೆ ಸುದೀಪ್ ಸರ್ನ ಆ ಥರ ಒಂದು ಪಾತ್ರದಲ್ಲಿ ನೋಡೋದಕ್ಕೆ. ಅದರಲ್ಲಿ ಕೆಲವು ಡೈಲಾಗ್ಸ್ ಇದೆ ದಟ್ ಈಸ್ ಲೈಕ್ ಇವಾಗಲೂ ನಾನು ತುಂಬಾ ಬೋರ್ ಆಗಿ ಕೆಲಸ ರಿಪೀಟ್ ಮಾಡ್ಕೊಂಡು ನೋಡ್ತೀನಿ. ಫೇವ್ರೆಟ್ ಮೂವಿ? ದಟ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಮೂವಿ ಅಂತ ಹೇಳ್ಬೋದು. ಯಾಕಂದ್ರೆ ಅದರಲ್ಲಿ ಯು ಕ್ಯಾನ್ ಸಿ ದ ಡಿಫ್ರೆಂಟ್ ಆರ. ಅದು ಈಗ ಆಗಿರ್ಬೋದು, ದೀಸ್ ಆರ್ ವೆರಿ ನೈಸ್ ಮೂವಿ. ಸೊ ಆ ಥರ ಒಂದು ಅಂದರೆ ಅದು ಲೈಕ್ ನಾವು ಮಾಡೋದು ಸಿಕ್ಕಾಪಟ್ಟೆ ಕಷ್ಟ, ಬಟ್ ಆ ಥರ ಒಂದು ಅಂದರೆ ಮಾಸ್ ಕ್ಯಾರೆಕ್ಟರ್ಸ್ ವಿಚ್ ಇಸ್ ರಿಲೇಟೆಡ್ ಟು ಲೈಕ್ ದ್ಯಾಟ್. ಸೊ ಆ ಥರ ಮಾಡೋಕ್ಕೆ ಇಷ್ಟ, ವಿಚ್ ಈಸ್ ಕ್ವೈಟ್ ಮಾಸ್. Wow. For me, no, it was like Bahubali. I think I was in college when Bahubali came. Okay, ಎಲ್ಲರೂ ಥಿಯೇಟರ್ ಅಲ್ಲಿ ಕೂತಿದ್ದಾರೆ. I am like Bahubali. Okay, and my only wish I should tell my friends, ಏನಿಲ್ಲ ಒಂದ್ ಸತ್ತೋಗಿರೋ ಸೋಲ್ಜರ್ ಆದ್ರೂ ಪರವಾಗಿಲ್ಲ, but Bahubali, I want to be in this like movie. that one more movie is there, Magadira. Okay. Oh yeah, Magadira. I watched so many times. So ಅದು ಆ ಟೈಮ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಮೂವಿ ಅಂತಾನೆ ಹೇಳಿರ್ಬೋದು. And yeah, there are so many BGM, movies. everything. Yeah. Beautiful. And there are so many movies. ಅಂದ್ರೆ ಇವಾಗ ಉಪ್ಪಿ ಸರ್ ಎಷ್ಟು ಮೂವಿ ಅವಾಗ ಅರ್ಥ ಆಗ್ತಿರ್ಲಿಲ್ಲ, ಬಟ್ ಇವಾಗ ನೋಡಿದ್ರೆ ಇಷ್ಟೊಂದು ಲಾಜಿಕ್ ಇದೆಯಲ್ಲ, ಇದು ಅರ್ಥ ಆಗ್ತಿರ್ಲಿಲ್ವಲ್ಲ ನಮ್ಗೆ ಅಂತ. ಸೊ there are so many movies. Uppi sir is futuristic. Yeah. ಅವ್ರ ಅಂದ್ರೆ ಥಾಟ್ ಪ್ರೊಸೆಸ್ ಆಲ್ರೆಡಿ 2050 ಅಲ್ಲಿ ಇದೆ ಅನ್ಸುತ್ತೆ. ಸೊ ನಾವು ಆ ಥಾಟ್ ಪ್ರೊಸೆಸ್ ಅಲ್ಲೇ ಇಲ್ಲ. Yeah. ಅಂದ್ರೆ ಯಾವ್ದು ಇರ್ಬೋದು ಇಫ್ ಯು ಹ್ಯಾವ್ ಟು ಟೆಲ್ ಸಂಬಡಿ ಟು ವಾಚ್? ಫಸ್ಟ್ ಒನ್ ಅದೇ ಓಮ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಸೆಕೆಂಡ್ ಒನ್ ನನಗೆ ಉಗ್ರಂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು, ಬಟ್ ಅದಕ್ಕೆ ಅಪ್ರಿಷಿಯೇಷನ್ ಆ ಟೈಮಲ್ಲಿ ಸಿಕ್ಕಿಲ್ಲ. ಸೊ ಈವನ್ ನಮಗೂ ನಾನು ಆ ಮೂವಿ ನೋಡಿದ್ದೆ ದುಬೈಯಲ್ಲಿ, ಅದು ನನ್ನ ಫ್ರೆಂಡ್ ತೋರಿಸಿ. ಸೊ ಐ ವಾಸ್ ಲೈಕ್ ಇಂಥ ಒಳ್ಳೆ ಮೂವಿಗೆ ಅಪ್ರಿಷಿಯೇಷನ್ ಸಿಕ್ಕಿಲ್ವಲ್ಲ. ಆ್ಯಂಡ್ ಆ ಟೈಮಲ್ಲಿ ದುಬೈಯಲ್ಲೇ ಇದ್ವಿ, ಸೊ ನಮ್ಗೆ ಗೊತ್ತಿರಲಿಲ್ಲ. ಆ್ಯಂಡ್ ಒನ್ ಮೋರ್ ಈಸ್ ನಮ್ಮ ದರ್ಶನ್ ಸರ್ ಇದೆ, ಅವರು ಮತ್ತೆ ಉಪ್ಪಿ ಸರ್ ಮಾಡಿದ್ರಲ್ವಾ ಅನಾಥರು, ದಟ್ ಮೂವಿ ವಿಚ್ ಇಸ್ ರಿಯಲಿ ಗುಡ್. ಯಾಕಂದರೆ ಅದರಲ್ಲಿ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಆ್ಯಂಡ್ ದರ್ಶನ್ ಸರ್ ಇವಾಗಿರೋದಕ್ಕೂ ಆ ಟೈಮಲ್ಲಿ ಆ ಪರ್ಫಾರ್ಮೆನ್ಸ್ ನೋಡೋದಕ್ಕೂ ಸಿಕ್ಕಾಪಟ್ಟೆ ಇದಿದೆ. ಆ್ಯಂಡ್ ಇನ್ನೊಂದು ಅಪ್ಪು, ವಿಚ್ ಈಸ್ ಅ ವೆರಿ ಗುಡ್ ಮೂವಿ ಅಗೇನ್. ಅದಾದಮೇಲೆ ಕಾಂತಾರ. ಆ್ಯಂಡ್ ಈಗ ಐ ಕ್ಯಾನ್ ಸೇ
You add all actors, that's why I gave you 5. No. Like, ಈಗ I'm telling you genuinely, that Okay. movie is really, made up something. True. ಕಾಂತಾರ and ಈಗ see as an actor ನಾವು ಆ ಮೂವಿನ ನೋಡ್ಲೇಬೇಕು, ಬಿಕಾಸ್ there how you can see all the difference of work. ಇವಾಗ ಒಂದು ಪರ್ಫಾರ್ಮೆನ್ಸ್ ಅಂತ ಬಂದಾಗ ವಾಟರ್ ಮೂವಿ ಐ ಟೋಲ್ಡ್ ಯು, ಲೈಕ್ ಎವ್ರಿಥಿಂಗ್ ಇಸ್ ಅ ಡಿಫ್ರೆನ್ಶಿಯೇಟ್. ಸೊ ಆಸ್ ಅ ಆಕ್ಟರ್ ಐ Each ಥಿಂಕ್ movie you can pick one thing from it. ಒನ್. ಸೊ ಈ ಮೂವಿಯಿಂದ ನಿಮಗೆ ಕಲಿಯಕ್ಕೆ ತುಂಬಾ ಸಿಗುತ್ತೆ. ಓಮಲ್ಲಿ ಆಕ್ಷನ್ ಓರಿಯೆಂಟೆಡ್ ಆಗಿರ್ಬೋದು, ಅಂಡ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಅಂದ್ರೆ ವಿತ್ ಆನಿಮೇಟ್ ಯು ಕ್ಯಾನ್ ವರ್ಕ್. ಇವಾಗ ನನಗೆ ಇಲ್ಲಿ ಏನು ಇಲ್ಲ ಅಂದಾಗ ಆಕ್ಟ್ ಮಾಡೋಕೆ ದಟ್ ಇಸ್ ರಿಯಲಿ ಡಿಫಿಕಲ್ಟ್. ಸೊ ಯು ಕ್ಯಾನ್ ಸಿ ಹೌ ದೇ ಆರ್ ವರ್ಕಿಂಗ್. ಅಂಡ್ ಸ್ಪೆಷಲಿ ಇವಾಗ ಅವತಾರ್ ಅಂತ ಮೂವಿ ಅಂತ ನೋಡಿದಾಗ ಅವ್ರ ಆಕ್ಟಿಂಗ್ ಲೆವೆಲ್ ಲೈಕ್ ಬಿಯಾಂಡ್. ಯಾಕಂದ್ರೆ ಅವ್ರ ಸುತ್ತ ಏನೂ ಇಲ್ಲ, ಬಟ್ ದೇ ಆರ್ ಫೀಲಿಂಗ್ ಲೈಕ್ ಓಕೆ ಇಲ್ಲಿ ಪ್ರಾಣಿ ಇದೆ, ಇಲ್ಲಿ ಅಟ್ಯಾಕ್ ಆಗ್ತಿದೆ, ಸೊ They have to react to ರಿಯಾಕ್ಟ್ ಟು ದ್ಯಾಟ್. ಸೊ ಆ ಥರ ನಾನು ಆಕ್ಟಿಂಗ್ ವೈಸ್ ಅಂತ ನೋಡಿದಾಗ ಐ ಶುಡ್ ಪ್ರಿಫರ್ ಆಲ್ ದೀಸ್ ಥಿಂಗ್ಸ್. ಸೊ ಇದನ್ನ ನೋಡಿ ಇಟ್ ಇಸ್ ಬೆಟರ್ ಫಾರ್ ಯು ಅಂತ. ನೈಸ್. ಇಫ್ ನಿಮ್ಮ ಹೆಸರಲ್ಲಿ ಒಂದು ಆಟೋಬಯೋಗ್ರಫಿ ಆದ್ರೆ ಅದರ ಟೈಟಲ್ ಏನಿರಬೇಕು? ಆಟೋಬಯೋಗ್ರಫಿ ಆದ್ರೇನ ಸನ್ ಆಫ್ ರಾಜು. ಸನ್ ಆಫ್ ರಾಜು. ಓ ನೈಸ್. ಡಿಡ್ ಯು ಜಸ್ಟ್ ಥಿಂಕ್ ಆಫ್ ಇಟ್ ಮುಂಚೆನೆ ಯೋಚನೆ ಮಾಡಿದ್ರಿ? ಇಲ್ಲ ಜಸ್ಟ್ ಇವಾಗ ಬಂತು. Yeah. Okay, nice. So I can clearly see that you had a very strong connection with your family, dad, ಅಂದ್ರೆ mom. ಸ್ಪೆಷಲಿ ಡ್ಯಾಡ್, ಯಾಕಂದ್ರೆ ಅವರು ಆಟೋ ಓಡಿಸಿನೇ ನಮಗೆ ಎಜುಕೇಶನ್ ಕೊಟ್ಟಿದ್ದು. ಈವನ್ ದೋ ನಮ್ಮ ಬಿಸ್ನೆಸ್ ಇದ್ರೂ ಹಿ ಕೇಮ್ ಸಪ್ರೇಟ್. ಸೊ ಬಿಕಾಸ್ ಆಫ್ ದಟ್ ನನಗೆ ಆ ಬಿಸ್ನೆಸ್ ಬ್ಲಡ್ ಇರ್ಬೋದೇನು. ಸೊ ಈ ಸಪ್ರೇಟ್ ಆಗಿ ಬಂದು ಹಿ ಸ್ಟಾರ್ಟೆಡ್ ಹಿಸ್ ಜರ್ನಿ. ಸೊ ನಮಗೆ ಯಾವತ್ತೂ ಕಷ್ಟ ತೋರಿಸಿಲ್ಲ, ಆ್ಯಂಡ್ ಆ ಥರ ಇದ್ದರೂ ನಾನು ಆರಾಮಾಗೇ ಇದ್ದೆ. ಸೊ ಇವಾಗ ನಾನು ಈ ಪೊಸಿಷನಲ್ಲಿ ಇದ್ದೀನಿ ಅಂದರೆ ಮೇ ಬಿ ಈ ಲುಕ್ ಬಂದಿದೆ ಅಂದ್ರೂ ದಟ್ ಈಸ್ ಮೈ ಪೇರೆಂಟ್ಸ್ ಗಿಫ್ಟ್. ಸೊ ಐ ಶುಡ್ ಥ್ಯಾಂಕ್ ದೆಮ್. ಹಾಗಾಗಿ ಫಾರ್ ಮೀ ಹೀ ಈಸ್ ಎವ್ರಿಥಿಂಗ್. ಸೊ ಇವಾಗಲೂ ನನಗೆ ಐ ಮಿಸ್ ಹಿಮ್ ಸೋ ಮಚ್. ಸೊ ಐ ಕ್ಯಾನ್ ಸೇ ದ್ಯಾಟ್. That's nice, but you're still carrying his name and legacy. So ಬಿಕಾಸ್ ನನ್ನ ಮಾರ್ಕ್ಸ್ ಕಾರ್ಡಲ್ಲಿ ಆ್ಯಕ್ಚುಲಿ ದಿಲೀಪ್ ಅಂತ ಮಾತ್ರ ಹೆಸರಿರೋದು. hmm. ಮಾರ್ಕ್ಸ್ ಕಾರ್ಡು, ಇವನ್ ಯಾವುದು ಪಾಸ್ಪೋರ್ಟ್, ಎವ್ರಿಥಿಂಗ್. ಬಟ್ ರಾಜು ಶೆಟ್ಟಿ ಇಸ್ ಮೈ ಡ್ಯಾಡ್ ನೇಮ್. ಸೊ ಇವಾಗ DRS ಏನಿದೆ, ಸೊ ಐ ಟ್ರೈ ಟು ಆ್ಯಡ್ ಹಿಸ್ ನೇಮ್ ವಿತ್ ಮೀ. Oh, ಸೊ ಆ ಹೆಸರು ಯಾವತ್ತೂ ನನ್ನ ಪಕ್ಕ ಇರಬೇಕು ಅಂತ ಐ ಸ್ಟಾರ್ಟೆಡ್ DRS ಆ್ಯಂಡ್ ದಿಲೀಪ್ ರಾಜು ಶೆಟ್ಟಿ. So it is that's going nice. like that. So Ivaga, you know how the current scenario is about love, marriage or relationships. What is your take on it, Ivaga? See, first of all, understanding is very important. ಸೊ ನಾವು ಎಷ್ಟೋ ಸರಿ ಏನು ರಾಂಗ್ ಮಾಡ್ತೀವಿ ಅಂದರೆ ಒಂದು ರಿಲೇಷನ್ಶಿಪ್ ಬೇಕು ಅಂತ ಜಂಪ್ ಮಾಡಿಬಿಡ್ತೀವಿ ಆ ಟೈಮಲ್ಲಿ. ಸೊ ನಮಗೆ ಯಾರಾದರೂ ಕಂಪ್ಯಾನಿಯನ್ ಬೇಕು, ಅಂದ್ರೆ ಲೋನ್ಲಿನೆಸ್. ಸೊ ಹಾಗಾಗಿ ಕೆಲವೊಂದು ಡಿಸಿಷನ್ ತಗೋತೀವಿ. ಬಟ್ ಇವಾಗ ಲವ್ ಇಸ್ ಫಸ್ಟ್ ಸೈಟ್ ಓಕೆ, ಬಟ್ ಆ ಪರ್ಸನ್ ಬಗ್ಗೆ ಗೊತ್ತಾದ್ಮೇಲೆ ನೀವು ಬಿಡ್ತೀನಿ ಅಂದರೆ ದಟ್ ಇಸ್ ವೆರಿ ರಾಂಗ್ ಡಿಸಿಷನ್. ಸೊ ಬಿಫೋರ್ ಟೇಕಿಂಗ್ ಎನಿ ಡಿಸಿಷನ್ ಟ್ರೈ ಟು ನೋ ದಟ್ ಪರ್ಸನ್, ಅಂಡರ್ಸ್ಟ್ಯಾಂಡ್. ಓಕೆ ಇವರು ಓಕೆ ನಿಮ್ಗೆ ಅರ್ಥ ಆಗ್ತಾರೆ, ಇವರು ನಿಮ್ಗೆ ಸೆಟ್ ಆಗ್ತಾರೆ. ಸಿ ಇವನ್ ಫಸ್ಟ್ ರಿಲೇಶನ್ಶಿಪ್ಪಲ್ಲಿ ನಾವೇನು ಮಾಡ್ತೀವಿ ಅಂದರೆ ವಿ ಟೆಲ್ ಓನ್ಲಿ ಗುಡ್ ಥಿಂಗ್ಸ್ ಅಬೌಟ್ ಅಸ್. ಎಲ್ಲರೂ ಮಾಡೋದು ಬೆಸ್ಟ್ ವರ್ಷನ್ ಆಫ್ ಅವರ್. ಬಟ್ ಆಫ್ಟರ್ 6 months ಓನ್ಲಿ ವಿಲ್ ಗೆಟ್ ಟು ನೋ ವಾಟ್ ಇಸ್ ಹೀ ಅಂತ ಅಥವಾ ಶೀ ಅಂತ. ಸೊ ಅಲ್ಲಿವರೆಗೂ ನಿಮ್ಮ ಗುಡ್ ಥಿಂಗ್ಸ್ ಬಿಟ್ಟು ನಿಮ್ಮ ಬ್ಯಾಡ್ ಥಿಂಗ್ಸ್ ತೋರ್ಸೋಕ್ಕೆ ಯಾರೂ ರೆಡಿ ಇರಲ್ಲ. ಸೊ ಅದಕ್ಕೋಸ್ಕರ ಟೇಕ್ ಸಮ್ ಟೈಮ್. ಬಟ್ ಅದು ಅಂದರೆ ತುಂಬ ಮೂವ್ ಆಗೋದಕ್ಕಿಂತ ಹ್ಯಾವ್ ಯುವರ್ ಲಿಮಿಟ್ಸ್, ಟೇಕ್ ಅ ಬೌಂಡ್ರಿ, ಗೆಟ್ ಟು ನೋ ಈಚ್ ಅದರ್. ಸೊ ಒಂದ್ಸರಿ ಗೊತ್ತಾದ್ಮೇಲೆ ಓಕೆ ಇದು ಚೆನ್ನಾಗಿರುತ್ತೆ, ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ ಅಂದಾಗ ದೆನ್ ಯು ಕ್ಯಾನ್ ಅಪ್ರೋಚ್, ಇನ್ಸ್ಟೆಡ್ ಆಫ್ ರ್ಯಾಂಡಮ್ಲಿ ಅಪ್ರೋಚ್ ಆಗಿ ಅದು ಸೆಟ್ ಆಗಿಲ್ಲ, ಆಮೇಲೆ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಆ ಥರ ಇದೆ, ನಮ್ಮ ಫ್ಯಾಮಿಲಿ ಈ ಕಡೆ ಈ ಥರ ಇದೆ, ಬ್ರೇಕಪ್, ಈ ಕಡೆ ಹಾರ್ಟ್ ಬ್ರೇಕ್, ಇದೆಲ್ಲದಕ್ಕಿಂತ ಫಸ್ಟೇ ಒಬ್ಬನ ಅರ್ಥ ಮಾಡ್ಕೊಂಡ್ರೆ, ಸಿ ಲವ್ ಅನ್ನೋದು ಎಷ್ಟೋ ಜನ ಹೇಳ್ತಾರೆ ಲೈಕ್ ಸಡನ್ ಆಗಿ ಆಗೋದು ಅಂತ. I think that is attraction or infatuation, right? ಕರೆಕ್ಟ್. ಸೊ ಅದನ್ನ ಆದ ಕೂಡಲೇ ನೀವು ಎಕ್ಸ್ಪ್ರೆಸ್ ಮಾಡಿ ಒಂದು ಪಾಯಿಂಟಲ್ಲಿ ಬ್ರೇಕ್ ಡೌನ್ ಆಗೋದಕ್ಕಿಂತ ಬೆಟರ್ ಯು ನೋ ಈಚ್ ಅದರ್ ವೆಲ್. ಸೊ ಇನ್ನೊಂದೇನು ಅಂತ ಇವಾಗ ರಿಲೇಷನ್ಶಿಪ್ ಏನಂದ್ರೆ ಇವಾಗ ತುಂಬಾ ಏನೋ ನೇಮ್ಸ್ ಬರ್ತಾ ಇದೆಯಲ್ಲ, ದಿಸ್ ರಿಲೇಷನ್ಶಿಪ್, ದಟ್ ರಿಲೇಷನ್ಶಿಪ್. ಸೊ ಇವಾಗ ಹಾಗೆ ನೋಡೋಕೆ ಹೋದ್ರೆ ನಮ್ಮ ಪೇರೆಂಟ್ಸ್ ವಿ ಶುಡ್ ಥ್ಯಾಂಕ್ ದೆಮ್ ಅ ಲಾಟ್. ಯಾಕಂದ್ರೆ ಅವ್ರೊಂದು ಮದುವೆ ಆದ್ರು ಅಂದ್ರೆ ಆ ರಿಲೇಷನ್ಶಿಪ್ನ ಒಂದು ಮದುವೆಗೆ ಎಷ್ಟು ಬೆಲೆ ಕೊಟ್ಟಿರ್ತಿದ್ರು ಅಂದ್ರೆ ಎಷ್ಟೇ ಕಷ್ಟ ಬಂದ್ರು, ಏನೇ ಅಪ್ಸ್ ಆ್ಯಂಡ್ ಡೌನ್ ಇದ್ರು, ದೇ ಕ್ಯಾರಿಡ್ ದ್ಯಾಟ್. ಬಟ್ ಹಾಗಂತ ದಟ್ ಇಸ್ ನಾಟ್ ರೈಟ್ ಆಲ್ಸೋ. ಐ ಆಮ್ ನಾಟ್ ರಿಲಿ ಅಂದರೆ ಆ ಟೈಮಲ್ಲಿ ಅವ್ರಿಗೆ ಮಾತಾಡೋಷ್ಟು ಫ್ರೀಡಮ್ ಇರಲಿಲ್ಲ. ಬಟ್ ಇವಾಗ ಆ ಥರ ಅಲ್ಲ, ಯು ಕ್ಯಾನ್ ಈಸಿಲಿ ಸ್ಪೀಕ್. ಅಂದರೆ ನಿಮ್ದೇನು ಗುಡ್ ಥಿಂಗ್ ಇದೆ, ಬ್ಯಾಡ್ ಥಿಂಗ್ಸ್ ಇದೆ, ನೀವು ಹೇಳ್ಕೊಬೋದು. ಆ್ಯಂಡ್ ಯು ಕ್ಯಾನ್ ಕಮ್ ಅಪ್ ವಿತ್ ಒನ್
ಅಂಡರ್ಸ್ಟ್ಯಾಂಡಿಂಗ್. ಸೊ ಒನ್ಸ್ ಯು ಹ್ಯಾವ್ ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್, ನಿಮ್ಗೆ ಏನೇ ಅಬ್ಸ್ಟ್ರಾಕ್ಟ್ಸ್ ಇದ್ರೂ ನಿಮ್ಗೆ ಅಷ್ಟು ಪ್ರಾಬ್ಲಮ್ ಆಗಲ್ಲ. ಒಂದು ಈಚ್ ಅದ ರೆಸ್ಪೆಕ್ಟ್ ಬೇಕು. ಸೊ ಎಲ್ಲಿ ಯಾವ ಥರ ಮಾತಾಡಬೇಕು ಆ್ಯಂಡ್ ಇವಾಗ ಫನ್ ವೇಯಲ್ಲಿ ಬೈದರೆ ಓಕೆ, ಯು ಕ್ಯಾನ್ ಕಾಲ್ ಎನಿ ನೇಮ್ಸ್. ಬಟ್ ಅದು ಸೀರಿಯಸ್ ಜಗಳ ಇದ್ದಾಗ ಜಸ್ಟ್ ಬಿ ವಿತ್ ದ ಟಾಪಿಕ್ಸ್. ಬೇರೆ ಬೇರೆ ವರ್ಡಿಂಗಿಂದ ಬೈಯೋದ್ರಿಂದ ಮೇ ಬಿ ಇಬ್ರಿಗೂ ಹರ್ಟ್ ಆಗ್ಬೋದು. ಸೊ ನಾನೇನು ಅಂದರೆ ನನಗೇನಾದರೂ ಕೋಪ ಬಂದರೆ ಈ ರಾದರ್ ಮಾತಾಡೋದಕ್ಕಿಂತ ನಾನು ಕ್ವೈಟ್ ಆಗಿಬಿಡ್ತೀನಿ. ಸೊ ಯಾಕಂದರೆ ನಾವು ಒಂದೇಟು ಹೊಡೆದ್ರು ಇದು ನನಗೆ ಹೇಳ್ಕೊಟ್ಟಿರೋದು. ಅಂದರೆ ಹೊಡೆದಾಗ ಅದು ಮರ್ತು ಹೋಗ್ತೀವಿ ಒಂದು ಏಟು ಹೊಡೆದ ಅಂತ. ಬಟ್ ಬೈದಾಗ ಆ ಮಾತಿರುತ್ತಲ್ಲ, ಸೊ ಅದು ನಮ್ಮ ಹಾರ್ಟಲ್ಲಿ ಲಾಂಗ್ ಟೈಮ್ ಇರುತ್ತೆ. ಇವಾಗ ನಮ್ಮ ಚಿಕ್ಕ ವಯಸ್ಸಲ್ಲಿ ಯಾರ್ದೊಂದು ಬೈದಿದ್ರೆ, ನೀನು ಆ ಟೈಮ್ ನಿಂಗೆ ಹೇಳಿದ್ದೆ ನೆನಪಿದ್ಯಾ, ಅದು ಇವಾಗಲೂ ನಮ್ಮ ತಲೆಯಲ್ಲಿ ಇರುತ್ತೆ. ಸೊ ನಾವು ಮಾತಾಡೋ ವರ್ಡ್ ಏನಿದೆ ಅದ್ರ ಮೇಲೆ ತುಂಬ ಅಂದರೆ ಕಾನ್ಸಂಟ್ರೇಟ್ ಇರಬೇಕು ಅನ್ನೋದು ನನ್ನ ಒಪಿನಿಯನ್. ಆ್ಯಂಡ್ ವಿತ್ ರೆಸ್ಪೆಕ್ಟ್, ವಿತ್ ಗುಡ್ ಅಂಡರ್ಸ್ಟ್ಯಾಂಡಿಂಗ್, ಯು ಕ್ಯಾನ್ ಕೀಪ್ ಯುವರ್ ರಿಲೇಷನ್ಶಿಪ್ ವೆರಿ ಹೆಲ್ದಿ. ಆ್ಯಂಡ್ ಎವ್ರಿ ಟೈಮ್ ಸ್ವಲ್ಪ ಈಗೋನ ಪಕ್ಕಕ್ಕೆ ಇಡಬೇಕು, ನಂದೇ ಆಗಬೇಕು ಅಂದ್ರೆ ಆಗಲ್ಲ. ಸೊ ವಿ ಹ್ಯಾವ್ ಟು ಕಾಂಪ್ರಮೈಸ್ ಆನ್ ಇಟ್. Yeah, that is true. I agree with it. And ಇವಾಗ ನೀವು ಹೇಳ್ದಂಗೆ it's got to do a lot of with that ಟೆಂಪರರಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲಿ, ಆ ಟೆಂಪರರಿ ಅಟೆನ್ಷನ್ ಬೇಕು ಅಂತ ಐ ಥಿಂಕ್ ತುಂಬ ಬೇಗ ಪೀಪಲ್ ಜಂಪ್ ಟು ಕನ್ಕ್ಲೂಷನ್ಸ್, ಇದರ್ ಕಮಿಂಗ್ ಟು ಅ ರಿಲೇಶನ್ಶಿಪ್ ಆರ್ ಬ್ರೇಕಿಂಗ್ ಅಪ್. ಎಕ್ಸಾಕ್ಟ್ಲಿ. ಇವಾಗ ಬ್ರೇಕಪ್ ರೀಸನ್ ನೋಡಿದ್ರೆ ಅದು ಸಿಲ್ಲಿ ಅನ್ಸುತ್ತೆ ಎಷ್ಟೋ ಸರಿ. ಓಕೆ, ಅವನಿಗೇನೋ ನಾನು ಇದು ಮಾಡೋದು ಇಷ್ಟ ಆಗಿಲ್ಲ, ಅದು ಮಾಡೋದು ಇಷ್ಟ ಆಗಿಲ್ಲ, ಅದಕ್ಕೋಸ್ಕರ ನಮ್ಗೆ ಸೆಟ್ ಆಗ್ತಿಲ್ಲ. ಸೊ ಇಷ್ಟ ಆಗ್ತಿಲ್ಲ ಅಂದರೆ ಟ್ರೈ ಟು ಕನ್ವಿನ್ಸ್ ಹಿಮ್ ರಾದರ್ ಆಫ್ ಬ್ರೇಕ್ ಮಾಡೋದಕ್ಕಿಂತ ಏನು ಬೇಕು ಅಂತ ಕನ್ವಿನ್ಸ್ ಮಾಡಿ. ಇವಾಗ ರಿಲೇಶನ್ಶಿಪ್ ಬಂದಮೇಲೆ ನಿಮಗೆ ಪೇರೆಂಟ್ಸ್ ಪ್ರಾಬ್ಲಮ್ ಇದೆ ಅಂತ ನಿಮ್ಗೆ ಗೊತ್ತಾಗಿದೆ ಅಂದರೆ ಮುಂಚೆ ಗೊತ್ತಿರಲಿಲ್ವಾ? ದಟ್ ಇಸ್ ಅ ರೈಟ್ ಪಾಯಿಂಟ್ ಅಲ್ವಾ? ಇವಾಗ ನಿಮ್ಗೆಲ್ಲ ಗೊತ್ತು. ಓಕೆ, ಇವಾಗ ಪರ್ಸನ್ ಮೇ ಬಿ ಅವನು ಗುಡ್ ಫೇಸ್ನ ಅಥವಾ ಅವಳು ಗುಡ್ ಫೇಸ್ನ ಶೋ ಮಾಡಿರ್ಬೋದು, ಬಟ್ ಅವಳು ಯಾವ ರೀತಿ ಇರೋದು, ಹೇಗಿರೋದು, ಅದನ್ನಂತೂ ಚೀಟಿಂಗ್ ಮಾಡೋಕ್ಕಾಗಲ್ಲ. ಸೊ ಶಿಲ್ ಟೆಲ್ ಆಲ್ ದ ಥಿಂಗ್. ಇವನು ಆಗಿರ್ಬೋದು, ಕೆಲಸ ಆಗಿರ್ಬೋದು, ಏನು ಮಾಡ್ತಾ ಇದ್ದೀನಿ, ಸೊ ಇದೆಲ್ಲ ಮುಂಚೆನೆ ಗೊತ್ತಿರುತ್ತಲ್ವಾ? ಸೊ ಇದು ಒಂದು ಪಾಯಿಂಟಿಗೆ ಬಂದಾಗ ಅದು ಆಗಲ್ಲ ಅಂದರೆ ದಟ್ ಈಸ್ ನಾಟ್ ಕರೆಕ್ಟ್. ಯಾಕಂದರೆ ಇಬ್ರು ಫೀಲಿಂಗ್ಸ್ ಹರ್ಟ್ ಆದಾಗೆ. ಬಟ್ ಯು ಕ್ಯಾನ್ ವರ್ಕ್ ಆನ್ ಇಟ್. ಯಾವ ರೀತಿ ಬೆಟರ್ ಮಾಡ್ಬೋದು. ಇವಾಗ ಒಬ್ರು ವರ್ಕ್ ಮಾಡೋದಕ್ಕಿಂತ ಇಬ್ರು ವರ್ಕ್ ಮಾಡಿದ್ರೆ, ಬಟ್ ದಟ್ ಓನ್ಲಿ ವರ್ಕ್ಸ್ ವೆನ್ ಇಬ್ಬರಿಗೂ ಆ ಎಫರ್ಟ್ ಹಾಕಬೇಕು ಅಂತ ಮನಸ್ಸಲ್ಲಿ ಇದ್ರೆ. ಇವಾಗ ಎಫರ್ಟ್ ಹಾಕಬಾರ್ದು ಅಂತ ಇದ್ದಾಗ ಯು ವಿಲ್ ಗೆಟ್ ಸೋ ಮೆನಿ ಇಶ್ಯೂಸ್, ಸೋ ಮೆನಿ ರೀಸನ್ಸ್ ಟು ಲೀವ್. ಇವಾಗ ಇರಬೇಕು ಅಂದಾಗ ಒಂದೇ ರೀಸನ್ ಸಾಕು. ಎಸ್, ನನಗೆ ಇವನ್ ಬೇಕು, ದಟ್ ಇಸ್ ಒನ್ ರೀಸನ್, ಅಥವಾ ಇವಳು ಬೇಕು. ಬಟ್ ಬಿಡ್ತೀನಂತ ಅಂದಾಗ ಎಲ್ರು ಬರ್ತಾರೆ, ಫ್ಯಾಮಿಲಿ ಬರ್ತಾರೆ, ಫ್ರೆಂಡ್ಸ್ ಬರ್ತಾರೆ, ಕಸಿನ್ಸ್ ಬರ್ತಾರೆ, ಎಲ್ಲರೂ ರೀಸನ್ ಬರುತ್ತೆ. ಸೊ ಅಟ್ ದ ಎಂಡ್ ಇಟ್ ಇಸ್ ಯುವರ್ ಡಿಸಿಷನ್ ವಾಟ್ ಯು ವಾಂಟ್. ಇವಾಗ ಪೇರೆಂಟ್ಸು ಅಷ್ಟೇ, ಅವ್ರು ಏನು ಕೇಳ್ಕೊಳ್ಳೋದು, ನೀನು ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು ಅಷ್ಟೇ. ಆ ಕಾನ್ಫಿಡೆನ್ಸ್ ಅವ್ನು ಕೊಡಬೇಕು ಅಂದರೆ ಯು ಶುಡ್ ವರ್ಕ್ ಆನ್ ಇಟ್. ಸೊ ಆ ಕಾನ್ಫಿಡೆನ್ಸ್ ಅವರು ಬಂದರೆ ಅವರು ಕನ್ವಿನ್ಸ್ ಆಗ್ತಾರೆ. ಇವಾಗ ನಾವು ಸುಮ್ಮನೆ ಹೇಳ್ತೀವಿ ಪೇರೆಂಟ್ಸ್ ವಿಲ್ಲನ್ನು ಆ ಥರ ಈ ಥರ ಅಂತ, ಬಟ್ ದರ್ ಇಸ್ ಅ ವೇ ಟು ಕನ್ವಿನ್ಸ್ ದೆಮ್. ಇಫ್ ಯು ಹ್ಯಾವ್ ದಟ್ ಗಟ್ಸ್, ಇಫ್ ಯು ಸ್ಟ್ಯಾಂಡ್ ಫಾರ್ ದಟ್, ದೆನ್ ಡೆಫಿನೆಟ್ಲಿ ಯು ಕ್ಯಾನ್ ಕನ್ವಿನ್ಸ್ ದೆಮ್. Because at the end of the day they want you to be happy. ಎಲ್ಲರೂ ಅದೇ ಅನ್ಕೊಳ್ಳೋದು, ಚೆನ್ನಾಗಿರಿ ಅಂತಾನೆ ಬಯಸೋದು. ಸೊ ಅವ್ರಿಗೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದ್ರೆ ಚೆನ್ನಾಗಿರ್ತೀವಿ ಅಂತ ದೇ ವಿಲ್ ಈಸಿಲಿ ಕನ್ವಿನ್ಸ್. Yeah. Since we are talking about love, this is the last round. Okay, so ಇದು ಬೇಸಿಕಲಿ ಏನಂದ್ರೆ ನಾನು ಫುಡ್ ಐಟಮ್ಸ್ ಹೇಳ್ತೀನಿ, ನಿಮ್ಗೆ ಯಾವ ಫುಡ್ ಇಷ್ಟ ಅದ್ರ ಪ್ರಕಾರ ನೀವು ನಗ್ಬೇಕು. Suppose, yeah, I'll tell you. because this is podcast audio, you cannot visually show anything. That is why I'll give you an example. Suppose if I say uppit, if you don't like uppit, you're going to stay quiet. If you like uppit, you're going to do ha 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 ha. Okay. Okay, now first one, dosa. ಮಸಾಲ ದೋಸೆ ಬೆಂಗಳೂರು 1 ವರ್ಷದಿಂದ ಇದ್ದೀರಾ ಅಲ್ವಾ? I don't like dosa. Okay, biryani. Little. ಇಡ್ಲಿ, ದೋಸೆ ಇಲ್ಲ ಅಂದ್ರೆ ಇಡ್ಲಿ ಇಸ್ ರಿಜೆಕ್ಟೆಡ್. ಯಾಕಂದ್ರೆ ಸೆಟ್ಟಲ್ಲಿ ತಿಂದು ಬೇಜಾರಾಗಿ ಹೋಗಿದೆ ನನಗೆ. ಸೊ ಕಂಪ್ಲೀಟ್ಲಿ ರಿಜೆಕ್ಟೆಡ್. ಓಕೆ, ಐ ನೋ ದಿಸ್ ಒನ್, ಫಿಶ್ ಫ್ರೈ. ನೈಸ್. ನೀರು ದೋಸೆ, ಕೋರಿ ರೊಟ್ಟಿ, ಮೊಸರನ್ನ. What do you like? You tell me, I'll tell. That only you laugh more. I like kori roti a lot.
ಕೊರಿ ರೊಟ್ಟಿ ಮತ್ ಸ್ವಲ್ಪನೇ ನಕ್ಕಿದ್ರಿ ಅಷ್ಟು ನಕ್ಕಿದ್ರೆ ಫಿಶ್ ಜಾಸ್ತಿ ಫ್ರೈಗೆ ನನಗೆ. ನೀವು ಹಾ ಅಂತ ನಕ್ಕಿದ್ರಿ. ಓ, ಇನ್ನೂ ಜಾಸ್ತಿ ನಗ್ಬೇಕಾ? ಯಾವ್ದು ಜಾಸ್ತಿ ಇಷ್ಟ ಅದಕ್ಕೆ ಜಾಸ್ತಿ ನಗ್ಬೇಕು. ಓ, ಇದು ಸ್ವಲ್ಪ ಕಷ್ಟ ಅಲ್ಲ. ಹಾಗೆ ರೆಡಿ. ಕೋರಿ ರೊಟ್ಟಿ. You gave me promo cut. Thanks for listening. Promo cut. ಓಕೆ. ಶಾವ್ಗೆ ಬಾತ್. ಐ ಡೋಂಟ್ ಲೈಕ್. Don't like. ಏನ್ ಗೊತ್ತಾ, ಇದನ್ನ ಚೇಂಜ್ ಮಾಡ್ಬಿಟ್ಟು ಯಾವ್ದು ಇಷ್ಟ ಇಲ್ಲ ಅದಕ್ಕೆ ಬೇರೆ ಸೌಂಡ್ ಕೊಡಿ ಅಂದ್ರೆ ಫುಲ್ ಸೌಂಡ್ ಅಂತ ಕೊಡ್ಬೋದು. ಹೀ ಅಂತನ. ಇದು ಮಜ್ಜಿಗೆ. ಮಜ್ಜಿಗೆ ಏನು ನಾರ್ಮಲ್ ಮಜ್ಜಿಗೆ ತಾನೆ? ಎನಿ ಮಜ್ಜಿಗೆ ಇಷ್ಟ ಇಲ್ಲ. ಮಜ್ಜಿಗೆ ಇಷ್ಟ. ಓಕೆ, ನಾರ್ಮಲ್. ಎಳ್ನೀರ್ ಇಷ್ಟ. ಲಾಫ್. This is like too much, man. Okay, we'll stop it. ನಾನು ಇಲ್ಲೇ ಸ್ವಲ್ಪ ಕಾನ್ಶಿಯಸ್ ಆಗಿದ್ದೆ ಫಸ್ಟ್ ಟೈಮ್. Because we're like, oh, fun element add ಮಾಡ್ಬೇಕು ಅಂತ ಏನು ಇಲ್ಲ, directly make him laugh. Do ha ha ha. What was that? Yeah. Okay. Okay, but fine. You're fine with the round. No, it's peace. Okay, so we're almost at the end of the podcast. My final question to you. ನೀವು ಯಾರಿಗಾದ್ರೂ ಏನಾದ್ರೂ ಲೈಫ್ ಬಗ್ಗೆ ಇನ್ಸ್ಪೈರಿಂಗ್, ಮೋಟಿವೇಟಿಂಗ್, ಎನಿಥಿಂಗ್ ದಟ್ ಕ್ಯಾನ್ ಹೆಲ್ಪ್ ಇನ್ ಸಂಬಡೀಸ್ ಲೈಫ್ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ? ಕ್ಯಾಮ್ರಾ ನೋಡ್ಬಿಟ್ಟು ಹೇಳ್ಬೋದು ನೀವು. ಫಸ್ಟ್ ಆಫ್ ಆಲ್ ಮೋಟಿವೇಶನ್ ಕೊಡೋದೇ ವೇಸ್ಟ್ ಅಂತ ನನಗೆ ಅನ್ಸುತ್ತೆ. ಓಕೆ, ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನೋದನ್ನ ಫಸ್ಟ್ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಲೈಫ್, ನಿಮ್ಮ ಜರ್ನಿ, ಅದು ನೀವು ಹ್ಯಾಪಿ ಆಗಿರಬೇಕು. ಬಿಕಾಸ್ ದಿಸ್ ಓನ್ಲಿ ಒನ್ ಲೈಫ್. ನಾವು ಅವ್ರನ್ನ ಖುಷಿ ಪಡಿಸೋಣ, ಇವ್ರನ್ನ ಖುಷಿ ಪಡಿಸೋಣ ಅಂದ್ಕೊಂಡು ಅರ್ಧ ಲೈಫ್ ಹಾಳು ಮಾಡಿರ್ತೀವಿ. ಬಟ್ ಒಂದು ಸೈಡು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಇನ್ನೊಂದು ಕಡೆ ಹ್ಯಾಪಿನೂ ಇರಲ್ಲ. ಬಟ್ 20,000 30,000 ದುಡಿದ್ರೂ ಪರವಾಗಿಲ್ಲ, ನಿಮ್ಗೆ ಎಲ್ಲಿ ಹ್ಯಾಪಿ ಸಿಗುತ್ತೆ, ಎಲ್ಲಿ ಚೆನ್ನಾಗಿರ್ತೀರ ಆ ಕೆಲಸದ ಮೇಲೆ ಫೋಕಸ್ ಮಾಡಿ. ಆ್ಯಂಡ್ ಒಂದು ವಿಷನ್ ಇಟ್ಕೊಳ್ಳಿ. ಅಂದರೆ ಇವಾಗ ನೀವು ತುಂಬ ಲೋ ಲೆವೆಲಲ್ಲಿ ಇದ್ದೀರಾ, ನಾವು ರೀಚ್ ಆಗೋಕ್ಕಾಗಲ್ಲ, ಅದನ್ನು ಫಸ್ಟ್ ತಲೆಯಿಂದ ತೆಗೆದು ಹಾಕಿ ಯು ಕ್ಯಾನ್ ಡೂ ಎನಿಥಿಂಗ್. ಒಂದೇನು ಅಂದರೆ ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದ್ರೆ ಸಾಕು. ಆ್ಯಂಡ್ ಫಸ್ಟ್ ಆಫ್ ಆಲ್ ಯಾರ ಮಾತು ಕೇಳಬೇಡಿ. ನಂತರ ನಿಮಗೇನು ಬೇಕು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಫೋಕಸ್ ವಾಟ್ ಯು ವಾಂಟ್, ವರ್ಕ್ ಆನ್ ಇಟ್. ಮೇ ಬಿ 2-3 ಇಯರ್ ಡಿಲೇ ಆಗ್ಬೋದು ಅಷ್ಟೇ, ಬಟ್ ಯು ವಿಲ್ ಗೆಟ್ ದ ರಿಸಲ್ಟ್. ಓಕೆ, ಸಿಂಪಲ್ ಆಗಿ ಹೇಳಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನ ಫಸ್ಟ್ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಲೈಫ್, ನಿಮ್ಮ ಜರ್ನಿ, ಅದು ನೀವು ಹ್ಯಾಪಿ ಆಗಿರಬೇಕು. ಬಿಕಾಸ್ ದಿಸ್ ಓನ್ಲಿ ಒನ್ ಲೈಫ್. ನಾವು ಅವ್ರನ್ನ ಖುಷಿ ಪಡಿಸೋಣ, ಇವ್ರನ್ನ ಖುಷಿ ಪಡಿಸೋಣ ಅಂದ್ಕೊಂಡು ಅರ್ಧ ಲೈಫ್ ಹಾಳು ಮಾಡಿರ್ತೀವಿ. ಬಟ್ ಒಂದು ಸೈಡು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಇನ್ನೊಂದು ಕಡೆ ಹ್ಯಾಪಿನೂ ಇರಲ್ಲ. ಬಟ್ 20,000 30,000 ದುಡಿದ್ರೂ ಪರವಾಗಿಲ್ಲ, ನಿಮ್ಗೆ ಎಲ್ಲಿ ಹ್ಯಾಪಿ ಸಿಗುತ್ತೆ, ಎಲ್ಲಿ ಚೆನ್ನಾಗಿರ್ತೀರ ಆ ಕೆಲಸದ ಮೇಲೆ ಫೋಕಸ್ ಮಾಡಿ. ಆ್ಯಂಡ್ ಒಂದು ವಿಷನ್ ಇಟ್ಕೊಳ್ಳಿ. ಅಂದರೆ ಇವಾಗ ನೀವು ತುಂಬ ಲೋ ಲೆವೆಲಲ್ಲಿ ಇದ್ದೀರಾ, ನಾವು ರೀಚ್ ಆಗೋಕ್ಕಾಗಲ್ಲ, ಅದನ್ನು ಫಸ್ಟ್ ತಲೆಯಿಂದ ತೆಗೆದು ಹಾಕಿ ಯು ಕ್ಯಾನ್ ಡೂ ಎನಿಥಿಂಗ್. ಒಂದೇನು ಅಂದರೆ ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದ್ರೆ ಸಾಕು. ಆ್ಯಂಡ್ ಫಸ್ಟ್ ಆಫ್ ಆಲ್ ಯಾರ ಮಾತು ಕೇಳಬೇಡಿ. ನಂತರ ನಿಮಗೇನು ಬೇಕು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಫೋಕಸ್ ವಾಟ್ ಯು ವಾಂಟ್, ವರ್ಕ್ ಆನ್ ಇಟ್. ಮೇ ಬಿ 2-3 ಇಯರ್ ಡಿಲೇ ಆಗ್ಬೋದು ಅಷ್ಟೇ, ಬಟ್ ಯು ವಿಲ್ ಗೆಟ್ ದ ರಿಸಲ್ಟ್. ಓಕೆ, ಸಿಂಪಲ್ ಆಗಿ ಹೇಳಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನ ಫಸ್ಟ್ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಲೈಫ್, ನಿಮ್ಮ ಜರ್ನಿ, ಅದು ನೀವು ಹ್ಯಾಪಿ ಆಗಿರಬೇಕು. ಬಿಕಾಸ್ ದಿಸ್ ಓನ್ಲಿ ಒನ್ ಲೈಫ್. ನಾವು ಅವ್ರನ್ನ ಖುಷಿ ಪಡಿಸೋಣ, ಇವ್ರನ್ನ ಖುಷಿ ಪಡಿಸೋಣ ಅಂದ್ಕೊಂಡು ಅರ್ಧ ಲೈಫ್ ಹಾಳು ಮಾಡಿರ್ತೀವಿ. ಬಟ್ ಒಂದು ಸೈಡು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಇನ್ನೊಂದು ಕಡೆ ಹ್ಯಾಪಿನೂ ಇರಲ್ಲ. ಬಟ್ 20,000 30,000 ದುಡಿದ್ರೂ ಪರವಾಗಿಲ್ಲ, ನಿಮ್ಗೆ ಎಲ್ಲಿ ಹ್ಯಾಪಿ ಸಿಗುತ್ತೆ, ಎಲ್ಲಿ ಚೆನ್ನಾಗಿರ್ತೀರ ಆ ಕೆಲಸದ ಮೇಲೆ ಫೋಕಸ್ ಮಾಡಿ. ಆ್ಯಂಡ್ ಒಂದು ವಿಷನ್ ಇಟ್ಕೊಳ್ಳಿ. ಅಂದರೆ ಇವಾಗ ನೀವು ತುಂಬ ಲೋ ಲೆವೆಲಲ್ಲಿ ಇದ್ದೀರಾ, ನಾವು ರೀಚ್ ಆಗೋಕ್ಕಾಗಲ್ಲ, ಅದನ್ನು ಫಸ್ಟ್ ತಲೆಯಿಂದ ತೆಗೆದು ಹಾಕಿ ಯು ಕ್ಯಾನ್ ಡೂ ಎನಿಥಿಂಗ್. ಒಂದೇನು ಅಂದರೆ ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದ್ರೆ ಸಾಕು. ಆ್ಯಂಡ್ ಫಸ್ಟ್ ಆಫ್ ಆಲ್ ಯಾರ ಮಾತು ಕೇಳಬೇಡಿ. ನಂತರ ನಿಮಗೇನು ಬೇಕು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಫೋಕಸ್ ವಾಟ್ ಯು ವಾಂಟ್, ವರ್ಕ್ ಆನ್ ಇಟ್. ಮೇ ಬಿ 2-3 ಇಯರ್ ಡಿಲೇ ಆಗ್ಬೋದು ಅಷ್ಟೇ, ಬಟ್ ಯು ವಿಲ್ ಗೆಟ್ ದ ರಿಸಲ್ಟ್.
ವೆರಿ ನೈಸ್, ವೆರಿ ಮೆಚ್ಯೂರ್ ಅಂಡ್ ಐ ಥಿಂಕ್ ಟ್ರೂ, ವೆರಿ ಪ್ರಾಕ್ಟಿಕಲ್ ಆಲ್ಸೋ. ನೀವೇನು ಹೇಳಿದ್ರಿ ಅದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ದಿಲೀಪ್. ಗೈಸ್, ಆಕ್ಚುಲಿ ದಿಲೀಪ್ ವಾಸ್ ಟೆಲ್ಲಿಂಗ್ ದಟ್ ಅವ್ರು ತುಂಬ ಕಮ್ಮಿ ಇಂಟರ್ವ್ಯೂಸ್ ಮತ್ತೆ ಪಾಡ್ಕಾಸ್ಟ್ ಮಾಡೋದು. ಸೊ ಐ ಆಮ್ ಸೋ ಗ್ರೇಟ್ಫುಲ್ ದಟ್ ಯು ಕೇಮ್ ಯುವರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಇಂಟರ್ವ್ಯೂ ಅಂದ್ರೆ ನಾರ್ಮಲ್ ಆಗಿ ಬೇರೆ ಕ್ವಶನ್ಸ್ ತರನೇ ಇರುತ್ತೆ, ಬಟ್ ದಿಸ್ ವಾಸ್ ಸೋ ಡಿಫ್ರೆಂಟ್ ಅಂಡ್ ನನಗಂತ ಸ್ವಲ್ಪ ಫ್ರೆಶ್ ತರ ಫೀಲ್ ಆಯ್ತು, ಬಿಕಾಸ್ ಐ ವಾಸ್ ಗೋಯಿಂಗ್ ಟು ಸೋ ಮೆನಿ ಥಿಂಗ್ಸ್, ಅಂದ್ರೆ ಕೆಲಸ ಅದು ಇದು ಅನ್ಕ. ಸೊ ದಿಸ್ ಇಸ್ ಸಮಥಿಂಗ್ ನ್ಯೂ ಅಂಡ್ ನೈಸ್, ಅಂಡ್ ಸ್ಪೆಷಲಿ ನೀವು ಕೆಲವೊಂದು ಮೂವಿ ಅಬ್ಸ್ಟ್ರಾಕ್ಟ್ಸ್ ಅದು ಇದು, ಇಟ್ ವಾಸ್ ನೈಸ್ ಪ್ಲಾನ್. ಬಟ್ ಐ ಎಂಜಾಯ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.